ನೋಡಿ, ಭಾರತದ ಈಶಾನ್ಯ ಭಾಗದಲ್ಲಿ ಬರುವ ಯಾವುದೋ ಒಂದು ರಾಜ್ಯದಲ್ಲಿ ಆರ್ನ್ಬಿಲ್ ಫೆಸ್ಟಿವಲ್ ಅನ್ನ ಪ್ರತಿ ವರ್ಷ ಆಚರಣೆ ಮಾಡ್ತಾರೆ. ಹಾಗಾದ್ರೆ ಆರ್ನ್ಬಿಲ್ ಫೆಸ್ಟಿವಲ್ ಅನ್ನ ಆಚರಣೆ ಮಾಡ್ತಕ್ಕಂಥ ರಾಜ್ಯ ಯಾವುದು, ಅದರ ವಿಶೇಷತೆ ಏನು, ಮತ್ತು ಪ್ಯಾರಿಸ್ ಅಗ್ರಿಮೆಂಟ್ಗೆ ಸಂಬಂಧಿಸಿದಂತೆ ಭಾರತದಲ್ಲಿ ಒಂದಷ್ಟು ಬೆಳವಣಿಗೆಗಳಾಗ್ತವೆ, ಅವೇನು, ಮತ್ತು ಭಾರತದ ಆರ್ಥಿಕತೆಯಲ್ಲಿ, ಇಂಡಿಯನ್ ಎಕಾನಮಿಯಲ್ಲಿ ವಿ ಶೇಪ್ಡ್ ರಿಕವರಿ ಕಾಣಿಸ್ತಾ ಇದೆ ಏನು ಅಂತ ನೋಡ್ತಾ ಹೋಗೋಣ. ಜೊತೆಗೆ ಇತ್ತೀಚೆಗೆ RBI ಅವರು ಮಾನಿಟರಿ ಪಾಲಿಸಿ ಡೀಟೇಲ್ಸ್ ನ ಬಿಟ್ಟಿದ್ದಾರೆ. ಹಾಗಾದ್ರೆ ಅದರ ಕೀ ಹೈಲೈಟ್ಸ್ ಯಾವ್ಯಾವು, ಹಾಗೂ ವರ್ಲ್ಡ್ ಸಾಯಿಲ್ ಡೇ, ವಿಶ್ವ ಮಣ್ಣಿನ ದಿನವನ್ನ ಯಾವ ದಿನ ಆಚರಿಸ್ತೀವಿ, 2020 ಥೀಮ್ ಏನು, ಹಾಗೂ ಇನ್ನಿತರ ಹೀಗೆ ಒಟ್ಟು 20 ಪ್ರಮುಖ ಪ್ರಶ್ನೆಗಳನ್ನ ಡಿಸೆಂಬರ್ 2020 ವೀಕ್ 1 ಕರೆಂಟ್ ಇವೆಂಟ್ಸ್ ಅಲ್ಲಿ ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್ ಪ್ರಚಲಿತ ಘಟನೆಗಳಾಗ್ತವೆ. ನೋಡಿ, ಈಗ ಆಲ್ರೆಡಿ ನಾವು ಜನವರಿ 2020ರಿಂದ ಡಿಸೆಂಬರ್ 2020 ಇಂಪಾರ್ಟೆಂಟ್ ಆಗಿರತಕ್ಕಂಥ ಕರೆಂಟ್ ಇವೆಂಟ್ಸ್ಗಳನ್ನು ಆಲ್ರೆಡಿ ನಾನು ಗ್ಲಾನ್ಸ್ ಮಾಡಿದ್ದೀನಿ. ಸೊ ಅದರಲ್ಲಿ ಡಿಸೆಂಬರ್ 2020 ವೀಕ್ 1 ಕೆಲವೊಂದು ಪ್ರಶ್ನೆಗಳನ್ನು ಆಲ್ರೆಡಿ ಹಾಕಿದ್ದೆ, ನೀವೆಲ್ಲ ಗಮನಿಸಿರ್ಬೋದು. ಸೊ ಅದ್ರ ಜೊತೆಗೆ ಇನ್ನಷ್ಟು ಪ್ರಶ್ನೆಗಳನ್ನು ಸೇರಿಸಿ ಡಿಸೆಂಬರ್ 2020 ಮೊದಲನೇ ವಾರದ ಪ್ರಮುಖವಾಗಿರ್ತಕ್ಕಂಥ ಪ್ರಚಲಿತ ಘಟನೆಗಳನ್ನು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ, ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ, ನಾಟ್ ಎ ಜಸ್ಟ್ ಎ ಗ್ಲಾನ್ಸ್ ಅಲ್ವಾ. ಸೊ ಹಾಗಾದ್ರೆ ಪ್ರತಿಯೊಂದು ಪ್ರಶ್ನೆನೂ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡೋದ್ರಿಂದ ಅದ್ರ ಮೇಲೆ ಮುಂದೆ ಬರ್ತಕ್ಕಂಥದ್ದು FD ಆಗಿರ್ಬೋದು, ST ಆಗಿರ್ಬೋದು, ಅಥವಾ ಇನ್ನಿತರ ಪರೀಕ್ಷೆಗಳಲ್ಲಿ ಬಹಳಷ್ಟು ಯೂಸ್ಫುಲ್ ಆಗುತ್ತೆ. ಅದ್ರ ಮೇಲೆ ಏನೇ ಟ್ವಿಸ್ಟ್ ಮಾಡಿ ಕೇಳಿದ್ರೆ ನೀವು ಆನ್ಸರ್ ಮಾಡೋದಕ್ಕೆ ಸೊ ಎಬಿಲಿಟಿಯನ್ನು ಗಳಿಸ್ಕೊಳ್ತೀರಾ ಮತ್ತು ಒಂದಷ್ಟು ನಾಲೆಜನ್ನು ಕೂಡ ಗೇನ್ ಮಾಡ್ತೀರಾ. ಹಾಗಾದ್ರೆ ಆ 20 ಪ್ರಮುಖ ಪ್ರಶ್ನೆಗಳು ಯಾವ್ಯಾವು, ಅದರಿಂದ ಏನು ನಮಗೆ ನಾಲೆಜ್ ಬರುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಓಕೆ, ಸೊ ಯಾರು ಆ ಒಂದು ಗ್ಲಾನ್ಸಿಂಗ್ ವಿಡಿಯೋಸ್ ಅಂದರೆ ಜನವರಿ 2020ರಿಂದ ಡಿಸೆಂಬರ್ 2020 ಕರೆಂಟ್ ಇವೆಂಟ್ಸ್ ಇಂಪಾರ್ಟೆಂಟ್ 270 ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ದೀನಿ. ಅವುಗಳನ್ನ ನಾನು ಆಲ್ರೆಡಿ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅಥವಾ ಈ ಒಂದು ಐ ಕ್ಯಾನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು. ಎಕ್ಸಾಮ್ಸ್ ಹತ್ರ ಇದ್ದಾವೆ. ಓಕೆ, ಸೊ ಹಾಗಾದರೆ ಡಿಸೆಂಬರ್ 2020 ಪ್ರಮುಖ ಪ್ರಚಲಿತ ಘಟನೆಗಳ ವೀಕ್ 1 ಯಾವ್ಯಾವ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ ನನ್ನ ಒಂದು ಕಿರು ಪರಿಚಯ ಇದೆ, ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ. ಓಕೆ, BE ಫ್ರಮ್ PESIT, MTech ಫ್ರಮ್ IIT ಖರಗ್ಪುರ್. ನೋಡಿ, ಜುಲೈ 2019ರಿಂದ ಡಿಸೆಂಬರ್ 2020 ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಾವು ಮಂತ್ ವೈಸ್ ನೋಡ್ತಾನೆ ಬರ್ತಾ ಇದ್ದೀವಿ ಅಲ್ವಾ. ಸೊ ಈಗ ಡಿಸೆಂಬರ್ 2020 ವೀಕ್ 1 20 ಪ್ರಮುಖ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನೋಡ್ತೀನಿ. ಸೊ ವೀಕ್ 2, ವೀಕ್ 3, ವೀಕ್ 4 ಮುಂದಿನ ದಿನಗಳಲ್ಲಿ ಮಾಡಿಕೊಡ್ತೀನಿ. ಸೊ ಹಾಗಾದರೆ ಈ ಒಂದು ವಾರದ ಮೊದಲನೇ ಪ್ರಶ್ನೆ ಯಾವುದು? ಓಕೆ, ಸೊ ಕ್ವಶನ್ ನಂಬರ್ 1, ಭಾರತದ ಯಾವ ರಾಜ್ಯವು ಪ್ರತಿ ವರ್ಷ ಆರ್ನ್ಬಿಲ್ ಉತ್ಸವವನ್ನು ಆಯೋಜಿಸುತ್ತಿದೆ ಅಂತಕ್ಕಂಥದ್ದು ಪ್ರಶ್ನೆ ಆಗುತ್ತೆ. ಸೊ ವಿಚ್ ಇಂಡಿಯನ್ ಸ್ಟೇಟ್ ಹೋಸ್ಟ್ಸ್ ಆರ್ನ್ಬಿಲ್ ಫೆಸ್ಟಿವಲ್ ಎವ್ರಿ ಇಯರ್? ಅಂದರೆ ಆಸಾಂ, ಮೇಘಾಲಯ, ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್. ಅಂದರೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ಬಹಳಷ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾ ಇದ್ದಾರೆ. ಆರ್ನ್ಬಿಲ್ ಫೆಸ್ಟಿವಲ್ ಅನ್ನು ಯಾವ ರಾಜ್ಯ ಪ್ರತಿ ವರ್ಷ ಆಯೋಜನೆಯನ್ನು ಮಾಡ್ತಾ ಇದೆ ಅಂದರೆ ಸರಿಯಾದ ಉತ್ತರ ನಾಗಾಲ್ಯಾಂಡ್ ಆಗುತ್ತೆ. ಪ್ರತಿ ವರ್ಷ ಡಿಸೆಂಬರ್ 1ರಿಂದ ಡಿಸೆಂಬರ್ 10ರವರೆಗೂ ಈ ಒಂದು ಆರ್ನ್ಬಿಲ್ ಫೆಸ್ಟಿವಲ್ ಅನ್ನ ಆಯೋಜನೆ ಮಾಡ್ತಾ ಇದೆ ನಾಗಾಲ್ಯಾಂಡ್ ಅಲ್ಲಿ. ಯಾಕೆ ಅಂದ್ರೆ ನೋಡಿ, ನಾಗಾಲ್ಯಾಂಡ್ ರಾಜ್ಯದ ಹೆಚ್ಚಿನ ಬುಡಕಟ್ಟು ಜನಾಂಗದವರ ಜಾನಪದ ಕಥೆಗಳಲ್ಲಿ ಮಂಗಟ್ಟೆ ಅಕ್ಕಿಯ ಬಗ್ಗೆ ಉಲ್ಲೇಖಗಳಿದಾವೆ. ಸೊ ಇಲ್ಲಿದೆ ನೋಡಿ, ಇದು ಮಂಗಟ್ಟೆ ಅಕ್ಕಿ ಅಥವಾ ಆರ್ನ್ಬಿಲ್ ಅಂತ ಕರಿತೀವಿ. ಸೊ ಇದರ ಉಲ್ಲೇಖಗಳು ಇರೋದ್ರಿಂದ ನಾಗಾಲ್ಯಾಂಡ್ ರಾಜ್ಯದಲ್ಲಿ ಸೊ ಪ್ರತಿ ವರ್ಷ ಆರ್ನ್ಬಿಲ್ ಫೆಸ್ಟಿವಲ್ ಅನ್ನು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಆ ಫೆಸ್ಟಿವಲ್ ಒಂದು ಸೆಲೆಬ್ರೇಷನ್ ನೋಡ್ಬೋದು. ಓಕೆ, ಹಾರ್ನ್ಬಿಲ್ ಅಂದರೆ ಈ ಥರ ಇರುತ್ತೆ ನೋಡಿ. ಹಾರ್ನ್ಬಿಲ್ ವೆರೈಟೀಸ್ ಆಫ್ ಹಾರ್ನ್ಬಿಲ್ ಇದಾವೆ ನಮ್ಮ ಭಾರತದಲ್ಲಿ. ಸೊ ಇದು ನೋಡಿ, ಇದು ಒಂದು ಇಂಡಿಯನ್ ಹಾರ್ನ್ಬಿಲ್ ಆಗುತ್ತೆ. ಸೊ ಬೇರೆ ಬೇರೆ ವೆರೈಟೀಸ್ ಆಫ್ ಹಾರ್ನ್ಬಿಲ್ ಇದಾವೆ. ಸೊ ಅದರ ಒಂದು ಅಕ್ಕಿಯ ಒಂದು ಉಲ್ಲೇಖಗಳು ನಾಗಾಲ್ಯಾಂಡ್ ರಾಜ್ಯದ ಬುಡಕಟ್ಟು ಜನಾಂಗದವರ ಜಾನಪದ ಕಥೆಗಳಲ್ಲಿ ಇರೋದ್ರಿಂದ ಈ ಒಂದು ಹಾರ್ನ್ಬಿಲ್ ಫೆಸ್ಟಿವಲ್ ಅನ್ನ ನಾಗಾಲ್ಯಾಂಡ್ ಅವರು ಪ್ರತಿ ವರ್ಷ ಆಯೋಜನೆಯನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಹಾರ್ನ್ಬಿಲ್ ಫೆಸ್ಟಿವಲ್ ಯಾವ ರಾಜ್ಯ ಅಂದ್ರೆ ನಾಗಾಲ್ಯಾಂಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಎರಡನೇ ಪ್ರಶ್ನೆ, ವಿಶ್ವ ಏಡ್ಸ್ ದಿನವನ್ನು ಪ್ರತಿ ವರ್ಷ ಯಾವ ದಿನ ಆಚರಿಸಲಾಗುತ್ತದೆ ಅಂದ್ರೆ ವಿಚ್ ಡೇ ಈಸ್ ಸೆಲೆಬ್ರೇಟೆಡ್ ಆಸ್ ವರ್ಲ್ಡ್ಸ್ ಏಡ್ಸ್ ಡೇ ಈಚ್ ಇಯರ್? ಅಂದ್ರೆ ಡಿಸೆಂಬರ್ 1 ವರ್ಲ್ಡ್ ಏಡ್ಸ್ ಡೇ ಆಗುತ್ತೆ. ಓಕೆ, ಸೊ ಇದರ ಥೀಮ್ ಏನಂತ ಕೇಳ್ಬೋದು. ಸೊ ಇಲ್ಲಿ ಒಂದಷ್ಟು ಕನ್ಫ್ಯೂಷನ್ ಇದೆ. ಒಂದು WHO ದವರೇ ಒಂದು ಥೀಮ್ನ ಆಚರಣೆ ಮಾಡ್ತಾರೆ, HIV.org ಅವರೇ ಒಂದು ಥೀಮ್ ಆಚರಣೆ ಮಾಡ್ತಾರೆ, AIDS.org ಅವರು. ಹಾಗಾಗಿ ಇಲ್ಲಿ ಥೀಮ್ ಕೇಳ್ತಕ್ಕಂಥದ್ದು ಸ್ವಲ್ಪ ಚಾನ್ಸಸ್ ಕಡಿಮೆ ಇದೆ. ಯಾವ ದಿನ ಅಂದರೆ ವಿಶ್ವ ಏಡ್ಸ್ ದಿನ ಡಿಸೆಂಬರ್ 1 ಆಚರಣೆಯನ್ನು ಮಾಡ್ತಾರೆ. ಓಕೆ, ನೋಡಿ, ಡಿಸೆಂಬರ್ 1 ವರ್ಲ್ಡ್ ಏಡ್ಸ್ ಡೇ. ಉದ್ದೇಶ ಏನಾಗುತ್ತೆ ಅಂದರೆ HIV ಸಾಂಕ್ರಾಮಿಕದ ಬಗ್ಗೆ ಗಮನ ಸೆಳೆತಕ್ಕಂಥದ್ದು, ಜಾಗೃತಿ ಮತ್ತು ಜ್ಞಾನವನ್ನು ಹೆಚ್ಚಿಸುವ ಪ್ರಯತ್ನವನ್ನು ಮಾಡೋದಕ್ಕೋಸ್ಕರ ಡಿಸೆಂಬರ್ 1 ಪ್ರತಿ ವರ್ಷ ವಿಶ್ವ ಏಡ್ಸ್ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಓಕೆ, ನಾನು ಆಲ್ರೆಡಿ ಹೇಳಿದೆ ಥೀಮ್. ಸೊ ಬೇರೆ ಬೇರೆ ಆರ್ಗನೈಸೇಷನ್ಸ್ ಬೇರೆ ಬೇರೆ ಥೀಮ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಕನ್ಫ್ಯೂಷನ್ ಇರೋದ್ರಿಂದ ಥೀಮ್ ಕೇಳ್ತಕ್ಕಂಥ ಚಾನ್ಸಸ್ ಕಡಿಮೆ ಇದೆ. ನೆಕ್ಸ್ಟ್,
ಮೂರನೇ ಪ್ರಶ್ನೆ, ಭಾರತದಲ್ಲಿ ಯಾವ ವರ್ಷ G20 ಶೃಂಗಸಭೆಯನ್ನು ನಡೆಸಲು ಇತ್ತೀಚೆಗೆ ಸೌದಿ ಅರೇಬಿಯಾ ರಿಯಾದದಲ್ಲಿ ಜರುಗಿದ ಸಭೆಯಲ್ಲಿ ನಿರ್ಣಯಿಸಲಾಯಿತು? ಅಂದ್ರೆ 2020 ಒಂದು G20 ವಿಶ್ವದ ಪ್ರಮುಖ ಆರ್ಥಿಕ ದೇಶಗಳೇನಿದ್ದಾವೆ ಅವರು ಕಟ್ಕೊಂಡಿರ್ತಕ್ಕಂಥ ಒಂದು ಸಭೆ G20 ಆಗುತ್ತೆ. ಅದರ ಒಂದು ಸಭೆಯನ್ನ ಇತ್ತೀಚೆಗೆ 2020 ಸೌದಿ ಅರೇಬಿಯಾದ ರಿಯಾದಲ್ಲಿ ನಡೆಸ್ತಾರೆ. ಸೊ ಆ ಒಂದು ಸಭೆಯಲ್ಲಿ ಭಾರತದಲ್ಲಿ ಯಾವ ವರ್ಷ ಈ ಒಂದು G20 ಶೃಂಗಸಭೆಯನ್ನ ನಡೆಸಬೇಕು ಅಂತ ತೀರ್ಮಾನ ಆಗುತ್ತೆ. ಅದು ಯಾವ ವರ್ಷ ಅಂತಕ್ಕಂಥದ್ದು ಅಂದ್ರೆ 2021, 22, 23, 24 ಅನ್ನೋದು ಪ್ರಶ್ನೆ ಆಗ್ಬೋದು. 2020 G20 summit concluded recently in Riyadh, Saudi Arabia. Select the year in which India hosting the next G20 summit. ಅಂದ್ರೆ ಯಾವ ವರ್ಷ ಭಾರತವು ಆಯೋಜನೆಯನ್ನು ಮಾಡುತ್ತೆ G20 ಶೃಂಗಸಭೆಯನ್ನ ಅಂದ್ರೆ ಸೊ ಸರಿಯಾದ ಉತ್ತರ 2023 ಭಾರತವು ಆಯೋಜನೆಯನ್ನು ಮಾಡ್ತಾ ಇದೆ. ಓಕೆ ನೋಡಿ, ಇಂಡಿಯಾ ಟು ಹೋಸ್ಟ್ G20 ಸಮಿಟ್ ಇನ್ 2023. ಹಾಗಾದ್ರೆ 2020 ಎಲ್ಲಿ ನಡೆದಿತ್ತು ಅಂತ ಹೇಳಿದೆ? ರಿಯಾದಲ್ಲಿ, ಸೌದಿ ಅರೇಬಿಯಾದ ರಿಯಾದಲ್ಲಿ ನಡೆದಿತ್ತು G20 ಸಮಿಟ್. 2021 ಎಲ್ಲಿ ನಡೆಯಿತು ಅಂದ್ರೆ ಇಟಲಿಯಲ್ಲಿ, 2022 ಇಂಡೋನೇಷ್ಯಾದಲ್ಲಿ, 2023 G20 ಸಮಿಟ್ ಭಾರತದಲ್ಲಿ, 2024 ಬ್ರಾಜಿಲ್ನಲ್ಲಿ ನಡೆಯುತ್ತೆ. ಹಾಗಾದ್ರೆ ಪ್ರಶ್ನೆ 2023 ಭಾರತದಲ್ಲಿ G20 ಸಮಿಟ್ ನಡೆಯಲಿದೆ ಅಷ್ಟು ತಿಳ್ಕೋಬೇಕು. ಓಕೆ, 2020 ಎಲ್ಲಿ ನಡೆದಿತ್ತು ಅಂತ ಕೇಳಿದ್ರೆ ಸೌದಿ ಅರೇಬಿಯಾದ ರಿಯಾದಲ್ಲಿ ನಡೆದಿತ್ತು. ಓಕೆ ನೋಡಿ, ಹಾಗಾದ್ರೆ G20 ಕಂಟ್ರೀಸ್ ಯಾವ್ಯಾವು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಬಹಳಷ್ಟು ಕಡೆ ಏನಾಗುತ್ತೆ, ಈ ಕ್ಯಾಪಿಟಲ್ ಮತ್ತು ಕರೆನ್ಸಿಗಳನ್ನ ಬೇರೆ ದೇಶದ ಕೇಳಿದ್ರೆ ಅದು ಭಾರತದ ಸುತ್ತಮುತ್ತಲ ಒಂದು ದೇಶಗಳದ್ದು ಕೇಳಬಹುದು, ಅಥವಾ G20 ಕಂಟ್ರೀಸ್ ಕೇಳಬಹುದು, ಅಥವಾ ಜಾಸ್ತಿ ಸುದ್ದಿಲಿರ್ತಕ್ಕಂಥ ಕಂಟ್ರೀಸ್ ಕೇಳ್ಬೋದು. ಹಾಗಾಗಿ G20 ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅವುಗಳ ಕಂಟ್ರಿ ನೇಮ್ ಏನು, ಕ್ಯಾಪಿಟಲ್ ಯಾವುದು ಮತ್ತು ಕರೆನ್ಸಿ ಯಾವುದು ಅಂತ ಒಂದ್ಸಲ ನೋಟ್ ಮಾಡ್ಕೊಳ್ಳಿ. ನಾನು ಪದೇ ಪದೇ ಹೇಳ್ತಾನೆ ಇರ್ತೀನಿ ಅಲ್ವಾ. ಸೊ ನೆಕ್ಸ್ಟ್ 4th ಕ್ವಶನ್, ಭಾರತದಲ್ಲಿ ಯಾವ ದಿನವನ್ನ ಸಂವಿಧಾನ ದಿನವೆಂದು ಆಚರಿಸಲಾಗುತ್ತದೆ? ವಿಚ್ ಡೇ ಇಸ್ ಸೆಲೆಬ್ರೇಟೆಡ್ ಆಸ್ ಕಾನ್ಸ್ಟಿಟ್ಯೂಷನ್ ಡೇ ಇನ್ ಇಂಡಿಯಾ ಅಂದ್ರೆ ನವೆಂಬರ್ 26 ಆಗುತ್ತೆ. ವೆರಿ ಫೇಮಸ್ ಡೇ ಆಗುತ್ತೆ. ಓಕೆ ನೋಡಿ, ನವೆಂಬರ್ 20 ಭಾರತದಲ್ಲಿ ಭಾರತದ ಸಂವಿಧಾನದ ದಿನ, ಕಾನ್ಸ್ಟಿಟ್ಯೂಷನಲ್ ಡೇ ಅಂತ ಆಚರಣೆಯನ್ನು ಮಾಡ್ತೀವಿ. ಉದ್ದೇಶ ಏನು? ಭಾರತದ ಸಂವಿಧಾನವನ್ನು ಅಂಗೀಕರಿಸಿದ ನೆನಪಿಗಾಗಿ ನಾವು ಈ ಒಂದು ನವೆಂಬರ್ 26 ಸಂವಿಧಾನ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಯಾಕೆ ನವೆಂಬರ್ 26 ಪರ್ಟಿಕ್ಯುಲರ್ಲಿ ಅಂದ್ರೆ 1949 ನವೆಂಬರ್ 26 ಭಾರತದ ಸಂವಿಧಾನ ಸಭೆ ಸಂವಿಧಾನವನ್ನ ಅಂಗೀಕರಿಸಿತ್ತು. ಮತ್ತು ಇದು ಯಾವಾಗ ಜಾರಿಗೆ ಬಂತು ಅಂದ್ರೆ ಜನವರಿ 26, 1950 ಜಾರಿಗೆ ಬಂತು. ಸೊ ಅಂಗೀಕರಿಸಿದ ದಿನವಾಗಿರ್ತಕ್ಕಂಥ 1949 ನವೆಂಬರ್ 26 ಏನು ಅಂಗೀಕಾರ ಆಯಿತು, ಅದೇ ದಿನವನ್ನು ನಾವು ಭಾರತದ ಸಂವಿಧಾನದ ದಿನ ಅಂತ ಕರಿತೀವಿ. ಸೊ ನೆನ್ಪಿಡ್ಬೇಕು. ಓಕೆ, ನೆಕ್ಸ್ಟ್ 5ನೇ ಪ್ರಶ್ನೆ, ಭಾರತ ತನ್ನ ನೆರೆಹೊರೆಯ ದೇಶದ ಕಾಬೂಲ್ ನದಿಗೆ ಅಣೆಕಟ್ಟು ನಿರ್ಮಿಸಲು ಯೋಜಿಸುತ್ತಿದೆ. ಅಂದ್ರೆ ಭಾರತ ತನ್ನ ಯಾವುದೋ ಒಂದು ನೆರೆಯ ದೇಶದ ಕಾಬೂಲ್ ನದಿಗೆ ಅಣೆಕಟ್ಟನ್ನ ನಿರ್ಮಿಸಿಕೊಡ್ತಾ ಇದೆ, ಒಂದು ಪ್ಲಾನ್ ಅನ್ನ ಹಾಕೊಂಡಿದೆ. ಹಾಗಾದ್ರೆ ಈ ಕಾಬೂಲ್ ನದಿ ಯಾವ ದೇಶದಲ್ಲಿದೆ ಅನ್ನೋದು ಪ್ರಶ್ನೆ ಆಗುತ್ತೆ. ಇಂಡಿಯಾ ಇಸ್ ಪ್ಲಾನಿಂಗ್ ಟು ಕನ್ಸ್ಟ್ರಕ್ಟ್ ಎ ಡ್ಯಾಮ್ ಆನ್ ಕಾಬೂಲ್ ರಿವರ್ ಆಫ್ ಇಟ್ಸ್ ನೈಬರಿಂಗ್ ಕಂಟ್ರಿ. ದೆನ್ ಇನ್ ವಿಚ್ ಕಂಟ್ರಿ ಇಸ್ ದ ಕಾಬೂಲ್ ರಿವರ್ ಈಸ್ ಲೊಕೇಟೆಡ್? ಅಂದ್ರೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಶ್ರೀಲಂಕಾ ಎಲ್ಲ ದೇಶಗಳು ನೆರೆಹೊರೆಯ ರಾಷ್ಟ್ರಗಳೇ. ಹಾಗಾದ್ರೆ ಕಾಬೂಲ್ ನದಿ ಯಾವ ದೇಶದಲ್ಲಿ ಬರುತ್ತೆ ಅಲ್ವಾ? ಸೊ ಮೋಸ್ಟ್ಲಿ ಪಾಕಿಸ್ತಾನ, ಅಫ್ಘಾನಿಸ್ತಾನ ಕನ್ಫ್ಯೂಸ್ ಆಗ್ಬೋದು. ಪಾಕಿಸ್ತಾನಕ್ಕೆ ಅಣೆಕಟ್ಟು ಕಟ್ಟಿಸ್ಕೊಡ್ತಕ್ಕಂಥ ಪ್ರಮೇಯ ಉದ್ಭವನೇ ಆಗಲ್ಲ. ಸೊ ಡೆಫಿನೆಟ್ಲಿ ಅಫ್ಘಾನಿಸ್ತಾನ. ಓಕೆ ನೋಡಿ, ಇಂಡಿಯಾ ಪ್ಲಾನಿಂಗ್ ಟು ಬಿಲ್ಡ್ ಎ ಶಹತೂತ್ ಡ್ಯಾಮ್ ಆನ್ ಕಾಬೂಲ್ ರಿವರ್ ಟು ಏಡ್ ಅಫ್ಘಾನಿಸ್ತಾನ್. ಪಾಕಿಸ್ತಾನ ಲೈಕ್ಲಿ ಟು ಅಪೋಸ್ ದಿಸ್ ಮೂವ್. ಹೌದು, ಪಾಕಿಸ್ತಾನದವರು ವಿರೋಧವನ್ನ ಮಾಡಬಹುದು ಮೋಸ್ಟ್ಲಿ. ನೋಡಿ, ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್, ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಜೈಶಂಕರ್ ಅವರು ಈ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿರ್ತಕ್ಕಂಥದ್ದು. ಓಕೆ, ಇಲ್ಲಿ ನೆನ್ಪಿಡ್ಬೇಕು, ಅಫ್ಘಾನಿಸ್ತಾನದ ಕಾಬೂಲ್ ರಿವರ್ಗೆ ಒಂದು ಡ್ಯಾಮ್ ಅನ್ನ ಇಂಡಿಯಾ ಕಟ್ಕೊಡ್ತಾ ಇದೆ. ಅದರ ಹೆಸರು ಶಹತೂತ್ ಡ್ಯಾಮ್ ಅಂತ. ಓಕೆ, 6ನೇ ಪ್ರಶ್ನೆ, ಕೇಂದ್ರ ಸರ್ಕಾರ ಇತ್ತೀಚೆಗೆ ಘೋಷಿಸಿರುವ ಮಿಷನ್ ಕೋವಿಡ್ ಸುರಕ್ಷಾ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಮಿಷನ್ ಕೋವಿಡ್ ಸುರಕ್ಷಾದ ಉದ್ದೇಶವೇನು? ವಾಟ್ ಈಸ್ ದ ಪರ್ಪಸ್ ಆಫ್ ದ ರೀಸೆಂಟ್ಲಿ ಅನೌನ್ಸ್ಡ್ ಸೆಂಟ್ರಲ್ ಗವರ್ನಮೆಂಟ್ಸ್ ಸ್ಕೀಮ್ ಮಿಷನ್ ಕೋವಿಡ್ ಸುರಕ್ಷಾ? ಅಂದ್ರೆ ಸರಿಯಾದ ಉತ್ತರ ಇದಕ್ಕೆ ಅಂದ್ರೆ ಏನ್ ರೀಸನ್, ಉದ್ದೇಶ ಅನ್ನೋದಾದ್ರೆ, ಗವರ್ನಮೆಂಟ್ ಲಾಂಚಸ್ ಮಿಷನ್ ಕೋವಿಡ್ ಸುರಕ್ಷಾ ಟು ಹೆಲ್ಪ್ ಆಕ್ಸಲರೇಟ್ ದ ವ್ಯಾಕ್ಸಿನ್ ಕ್ಯಾಂಡಿಡೇಟ್ಸ್. ಅಂದ್ರೆ ನಮ್ಮ ಭಾರತದಲ್ಲಿ ವ್ಯಾಕ್ಸಿನ್ ಅನ್ನ ತಯಾರಿಸ್ತಕ್ಕಂಥ ಕಂಪನಿಗಳೇನಿದ್ದಾರೆ ಅವರಿಗೆ ಒಂದು ಉತ್ತೇಜನವನ್ನು ನೀಡೋದಕ್ಕೆ ಈ ಒಂದು ಮಿಷನ್ ಕೋವಿಡ್ ಸುರಕ್ಷಾನ ತರ್ತಾ ಇದ್ದಾರೆ. ಅಂದ್ರೆ
ಒಂದು ಕೋವಿಡ್ ಲಸಿಕೆಯನ್ನು ಕಂಡುಹಿಡಿದು ಅದಕ್ಕೊಂದು ಲೈಸೆನ್ಸ್ ಕೊಡಿಸಿ ಅದಕ್ಕೊಂದು ರಿಜಿಸ್ಟ್ರೇಷನ್ ಮಾಡಿಸಿ ಅದನ್ನು ಮಾರ್ಕೆಟ್ಗೆ ತರ್ತಕ್ಕಂಥ ಈ ಒಂದು ಪ್ರೋಸೆಸ್ಸಲ್ಲಿ ಆ ಒಂದು ಕಂಪನಿಗಳಿಗೆ ಆ ಒಂದು ಆರ್ಗನೈಸೇಷನ್ಗೆ ಸಹಾಯವನ್ನು ಮಾಡೋದಕ್ಕೆ 900 ಕೋಟಿ ರೂಪಾಯಿಗಳ ಫಂಡನ್ನು ಕೊಡ್ತಾ ಇದ್ದಾರೆ ಮಿಷನ್ ಕೋವಿಡ್ ಸುರಕ್ಷಾ ಅಂಡರಲ್ಲಿ. ಓಕೆ, ಸೊ ಇದನ್ನು ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಅವರು ಈ ಒಂದು ಸುದ್ದಿನ ಹೇಳಿರ್ತಕ್ಕಂಥದ್ದು ಭಾರತ ಸರ್ಕಾರದ್ದು. ಓಕೆ, 7ನೇ ಪ್ರಶ್ನೆ, ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ರಾಜ್ಯದಲ್ಲಿ ಅನುಷ್ಠಾನಗೊಳಿಸುವ ಸಂಬಂಧ ವರದಿಯನ್ನ ನೀಡಲು ಯಾರ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ಅಥವಾ ಕಾರ್ಯಪಡೆಯನ್ನ ರಚಿಸಲಾಗಿದೆ? ನೋಡಿ, ಭಾರತದಲ್ಲಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತರೋದಕ್ಕೆ ಇತ್ತೀಚೆಗೆ ಬಹಳ ಸುದ್ದಿಲಿತ್ತು. ಎಷ್ಟು ಹಂತದ ಒಂದು ಪ್ರೈಮರಿ ಎಜುಕೇಶನ್, ಹೈಯರ್ ಎಜುಕೇಶನ್ ಯಾವ್ಯಾವ ಹಂತದಲ್ಲಿ ಇರುತ್ತೆ ಅಂತ, ಶಾಲಾ ಶಿಕ್ಷಣವನ್ನು 4 ಹಂತದಲ್ಲಿ ಅಂತ ನಾವು ಹಿಂದೆ ಡಿಸ್ಕಸ್ ಮಾಡಿದ್ವಿ. ಸೊ ಅದನ್ನ ನಮ್ಮ ರಾಜ್ಯದಲ್ಲಿ ಅನುಷ್ಠಾನಗೊಳಿಸೋದಕ್ಕೆ ಒಂದು ವರದಿಯನ್ನು ನೀಡಿ ಅಂತ ಒಂದು ಟಾಸ್ಕ್ ಫೋರ್ಸ್ನ ನಮ್ಮ ಕರ್ನಾಟಕ ಸರ್ಕಾರ ನೇಮಿಸಿತ್ತು, ಒಂದು ಕಾರ್ಯಪಡೆಯನ್ನು ರಚಿಸಿತ್ತು. ಹಾಗಾದ್ರೆ ಅದರ ಒಂದು ನೇತೃತ್ವವನ್ನು ಯಾರು ವಹಿಸಿದ್ರು ಅನ್ನೋದು ಪ್ರಶ್ನೆ ಆಗ್ಬೋದು. ದ ಟಾಸ್ಕ್ ಫೋರ್ಸ್ ಹ್ಯಾಸ್ ಬೀನ್ ಫಾರ್ಮ್ ಟು ಪ್ರೊವೈಡ್ ಎ ರಿಪೋರ್ಟ್ ಆನ್ ದ ಇಂಪ್ಲಿಮೆಂಟೇಷನ್ ಆಫ್ ದ ನ್ಯೂ ಎಜುಕೇಶನಲ್ ಪಾಲಿಸಿ NEP ಇನ್ ಕರ್ನಾಟಕ. ಹೂ ಇಸ್ ಹೆಡ್ ಆಫ್ ದಿಸ್ ಟಾಸ್ಕ್ ಫೋರ್ಸ್ ಅಂದ್ರೆ SV ರಂಗನಾಥ್, ವಿಜಯ್ ಭಾಸ್ಕರ್, ಕಸ್ತೂರಿ ರಂಗನ್, K ಶಿವನ್. ಅಂದ್ರೆ ಸರಿಯಾದ ಉತ್ತರ ನೋಡಿ SV ರಂಗನಾಥ್ ಅವರು ಆಗ್ತಾರೆ. ಇವರು ಮಾಜಿ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ. ಇವಾಗ ಪ್ರೆಸೆಂಟ್ ಮುಖ್ಯ ಕಾರ್ಯದರ್ಶಿಗಳು ವಿಜಯ್ ಭಾಸ್ಕರ್ ಅವರಿದ್ದಾರೆ. ಅಂದ್ರೆ ಮಾಜಿ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ SV ರಂಗನಾಥ್ ಅವರ ನೇತೃತ್ವದಲ್ಲಿ ಈ ಒಂದು ಟಾಸ್ಕ್ ಫೋರ್ಸ್ ನ ಕಾರ್ಯಪಡೆಯನ್ನ ರಚಿಸಿತ್ತು ಕರ್ನಾಟಕ ಸರ್ಕಾರ. ಅವರಿಗೆ ವರದಿಯನ್ನು ಕೊಟ್ಟಿದ್ದಾರೆ. ನೋಡಿ, ಶಿಕ್ಷಣ ಆಯೋಗ ರಚನೆಗೆ ಶಿಫಾರಸನ್ನು ಮಾಡಿದರೆ NEP ಜಾರಿ ಕುರಿತು ಮುಖ್ಯಮಂತ್ರಿಗೆ ಶಿಕ್ಷಣ ಕಾರ್ಯಪಡೆ ವರದಿಯನ್ನು ಸಲ್ಲಿಸಿದೆ. ಓಕೆ, ಸೊ ಇವರು ವರದಿಯಲ್ಲಿ ಏನೇನಿದೆ ಅಂದ್ರೆ ನೋಡಿ, ಕರ್ನಾಟಕ ಶಿಕ್ಷಣ ಆಯೋಗ ರಚನೆ, ವಿಶೇಷ ಶೈಕ್ಷಣಿಕ ವಲಯಗಳ ಸ್ಥಾಪನೆ, DSCRT ಪುನರಚನೆ ಮಾಡಬೇಕು, ಎಲ್ಲ ವಿದ್ಯಾರ್ಥಿ ವೇತನಗಳನ್ನ ಒಂದೇ ವೇದಿಕೆಯಲ್ಲಿ ತರಬೇಕು ಅಂತಕ್ಕಂಥ ಹಲವು ಶಿಫಾರಸುಗಳ ಒಂದು ವರದಿಯನ್ನ ಇವರು ಕೊಟ್ಟಿದ್ದಾರೆ. ಓಕೆ, ಯಾರು ನಿವೃತ್ತ ಮುಖ್ಯ ಕಾರ್ಯದರ್ಶಿ SV ರಂಗನಾಥ್ ಅವರ ನೇತೃತ್ವದ ಟಾಸ್ಕ್ ಫೋರ್ಸ್. ಇಲ್ಲಿ ನೋಡಿ, ಶಾಲಾ ಶಿಕ್ಷಣದಲ್ಲಿ ಏನೇನು ಬದಲಾವಣೆಗಳನ್ನು ತರಬೇಕು, ಉನ್ನತ ಶಿಕ್ಷಣದಲ್ಲಿ ಏನೇನು ಬದಲಾವಣೆಗಳಂತಂದ್ರೆ ನ್ಯೂ ಎಜುಕೇಶನ್ ಪಾಲಿಸಿಯನ್ನ ನಮ್ಮ ರಾಜ್ಯದಲ್ಲಿ ತರಬಹುದು. ಇಲ್ಲಿ ಒಂದು ಗಮನಿಸಬೇಕು, ಈ ಒಂದು ನ್ಯೂ ಎಜುಕೇಶನ್ ಪಾಲಿಸಿಯನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಮುಂಚೂಣಿಯಲ್ಲಿರ್ತಕ್ಕಂಥ ರಾಜ್ಯ ನಮ್ಮ ರಾಜ್ಯ ಆಗಿದೆ. ಅದಕ್ಕೋಸ್ಕರ ಇಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದಾವೆ. ನೋಡಿ, ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಪರಿಷತ್ತು ತರಬೇಕು, ಕರ್ನಾಟಕ ರಾಜ್ಯ ಶಾಲೆಗಳ ಗುಣಮಟ್ಟ ಪ್ರಾಧಿಕಾರಗಳನ್ನು ತರಬೇಕು, DSCRT ಏನಿದೆ ಸದ್ಯಕ್ಕೆ ಅದನ್ನ ಪುನರಚನೆ ಮಾಡಬೇಕು. ಇನ್ನು ಉನ್ನತ ಶಿಕ್ಷಣದಲ್ಲಿ ಹೊಸದಾಗಿ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯಗಳ ಒಂದು ಕಾಯ್ದೆಯನ್ನು ಜಾರಿಗೆ ತರಬೇಕು. ಮತ್ತೊಂದು ಹೊಸ ಕಾಯ್ದೆಯನ್ನು ಜಾರಿಗೆ ತಂದು ಅದರನ್ವಯ ಕರ್ನಾಟಕದಲ್ಲಿ ಉನ್ನತ ಶಿಕ್ಷಣ ಆಯೋಗವನ್ನ KHEC ತರಬೇಕು. ಅದಕ್ಕೆ ಮುಖ್ಯಮಂತ್ರಿಗಳೇ ಅಧ್ಯಕ್ಷರಾಗಿರ್ಬೇಕು. ಈ ಒಂದು KHEC ಕರ್ನಾಟಕ ಶಿಕ್ಷಣ ಆಯೋಗಕ್ಕೆ ಉನ್ನತ ಶಿಕ್ಷಣ ಸಚಿವರು ಮತ್ತು ಪ್ರಾಥಮಿಕ ಪ್ರೌಢ ಶಿಕ್ಷಣ ಸಚಿವರು ಏನಿದ್ದಾರೆ ಅವರು ಉಪಾಧ್ಯಕ್ಷರಾಗಿರ್ಬೇಕು ಮತ್ತು ಇತರ ಸಚಿವರು, ಅಧಿಕಾರಿಗಳು, ತಜ್ಞರು ಅದರ ಸದಸ್ಯರಾಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಕರ್ನಾಟಕದ ಉನ್ನತ ಶಿಕ್ಷಣ ಆಯೋಗ KHEC ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಲವಾರು ಬೇರೆ ಬೇರೆ ಶಿಫಾರಸುಗಳು ಕೂಡ ಇದಾವೆ. ಇನ್ನು 8ನೇ ಪ್ರಶ್ನೆ, ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ನಮ್ಮ ಸಂವಿಧಾನದ ಯಾವ ಶೆಡ್ಯೂಲ್ನಲ್ಲಿ ವಿವರಿಸಲಾಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಶೆಡ್ಯೂಲ್ ಔಟ್ಲೈನ್ಸ್ ದಿ ಆಂಟಿ ಡಿಫೆಕ್ಷನ್ ಲಾ? ಅಂದ್ರೆ ನೋಡಿ, ಇತ್ತೀಚೆಗೆ ಅಂದ್ರೆ ಕಳೆದ ವರ್ಷ ಏನಾಗಿತ್ತು, JDS ಮತ್ತು ಕಾಂಗ್ರೆಸ್ ಇಂದ 17 ಶಾಸಕರು BJPಗೆ ಹೋಗಿದ್ರು ಅಲ್ವಾ. ಅವರು JDS ಮತ್ತು ಕಾಂಗ್ರೆಸ್ ಟಿಕೆಟ್ ಮೇಲೆ ನಿಂತು ಶಾಸಕರಾಗಿದ್ರು, ಅವರು BJP ಪಕ್ಷಕ್ಕೆ ಹೋಗಿದ್ರು. ಹೀಗೆ ಪಕ್ಷಾಂತರ ಮಾಡಿದಂತಹ ಒಂದು ನಿದರ್ಶನಗಳನ್ನ ಈ ಒಂದು ಕಾಯ್ದೆ ಇತ್ತು, ಅಂದ್ರೆ ಅವ್ರಿಗೆ ಒಂದಷ್ಟು ಶಿಕ್ಷಣವನ್ನು ಕೊಡೋದಕ್ಕೆ. ಸೊ ಅದನ್ನ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಕರಿತಾ ಇದ್ರು ಅಲ್ವಾ. ಸೊ ಆ ಒಂದು ಕಾಯ್ದೆಯನ್ನ ಯಾವ ಶೆಡ್ಯೂಲ್ನಲ್ಲಿ, ಆಂಟಿ ಡಿಫೆಕ್ಷನ್ ಲಾನ್ನ ಯಾವ ಶೆಡ್ಯೂಲ್ನಲ್ಲಿ ಹೇಳಿದ್ದಾರೆ ಅಂದ್ರೆ ಅದು 10th ಶೆಡ್ಯೂಲ್ ಆಗುತ್ತೆ. ಬಹಳ ಸುದ್ದಿಲಿತ್ತು ಅಲ್ವಾ. ಇಲ್ಲಿ ನೋಡಿ ಏನಾಗಿತ್ತು, ಸೊ ಇವರೆಲ್ಲ ಬೇರೆ ಪಕ್ಷಕ್ಕೆ ಹೋಗಿದ್ರು, ಅಂದ್ರೆ BJP ಪಕ್ಷಕ್ಕೆ ಹೋಗಿದ್ರು, ಕಾಂಗ್ರೆಸ್ ಮತ್ತು JDS MLAs ಅಲ್ವಾ. ಅದಾದ ನಂತರ ಸ್ಪೀಕರ್ ಅವರು ಏನ್ ಮಾಡಿದ್ರು, ಇವ್ರನ್ನ ಅನರ್ಹತೆಗೊಳಿಸಿದ್ರು. ಇವರು ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಆಗ SC ಅಪೋರ್ಡ್ಸ್ ದಿ ಡಿಸ್ಕ್ವಾಲಿಫಿಕೇಶನ್ ಆಫ್ ಕರ್ನಾಟಕ MLAs ಬಟ್ ಅಲೋಸ್ ದೆಮ್ ಟು ಕಂಟೆಸ್ಟ್ ಬೈ ಪೋಲ್ಸ್. ಸುಪ್ರೀಂ ಕೋರ್ಟ್ ಏನ್ ಹೇಳ್ತು, ಇವ್ರನ್ನ ಡಿಸ್ಕ್ವಾಲಿಫೈ ಮಾಡಿರ್ತಕ್ಕಂಥದ್ದು ಸ್ಪೀಕರ್ ನಿರ್ಣಯ ಏನಿದೆ ಅದು ಸರಿಯಾಗಿದೆ ಅಂತ ಹೇಳಿದ್ರು. ಆದ್ರೆ ಅವ್ರನ್ನ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡೋದಕ್ಕೆ ನಾವು ನಿರ್ಬಂಧ ಹಾಕಂಗಿಲ್ಲ, ಅಲೋ ಮಾಡ್ಬೋದು ಅಂತ ಆರ್ಡರ್ ಕೊಟ್ಟಿದ್ರು. ನಂತರ ಎಲೆಕ್ಷನ್ಗಳಾದವು. ಎಲೆಕ್ಷನ್ ಆಗಿ ಏನಾಯ್ತು, ಅವರೆಲ್ಲ BJP ಸೇರಿ ಬಹಳಷ್ಟು ಜನ ಗೆದ್ದು ಬಂದ್ರು, ನಮಗೆಲ್ಲ ಗೊತ್ತಿದೆ ಮಿನಿಸ್ಟರ್ಗಳಾಗಿದ್ದಾರೆ. ಸೊ ಇಲ್ಲಿ ಯಾಕೆ ಈ ಕ್ವಶನ್ ಫ್ರೇಮ್ ಆಗುತ್ತೆ ಅಂದ್ರೆ ಯಾವ ಶೆಡ್ಯೂಲ್ ಅಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ 10th ಶೆಡ್ಯೂಲ್ ಅಂತ ಯಾಕೆ ಬರ್ತಾ ಇದೆ, ನ್ಯೂಸ್ ಯಾಕಿದೆ ಅಂದ್ರೆ ಇಲ್ಲಿ ಇತ್ತೀಚೆಗೆ ಒಂದು ಡೆವಲಪ್ಮೆಂಟ್ ಆಗಿದೆ. ನಮ್ಮ ಕರ್ನಾಟಕ ಹೈಕೋರ್ಟ್ ಒಂದು ಆದೇಶವನ್ನು ನೀಡಿದೆ.
ಏನಂತ, ಎಚ್ ವಿಶ್ವನಾಥ್ ಅವರು ಇನ್ನೂ ಅನರ್ಹರಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅವರು ಸಚಿವರಾಗಲು ಅವರು ಅನರ್ಹರು ಅಂತ ಕೊಡ್ತಾ ಇದೆ. ಅಂದ್ರೆ ಬೇರೆಯವರೆಲ್ಲ ಅರ್ಹ, ಇವು ಯಾಕೆ ಅನರ್ಹ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಇಲ್ಲಿ ನೋಡಿ, ಆರ್ ಶಂಕರ್ ಮತ್ತು MTB ಅವರಿಗೆ ಅಡ್ಡಿ ಇಲ್ಲ. ಅಂದ್ರೆ ಈಗ ಆರ್ ಶಂಕರ್ ಅವರು ಮತ್ತು MTB ನಾಗರಾಜ್ ಅವರು ವಿಧಾನ ಪರಿಷತ್ ಚುನಾವಣೆಗೆ ನಿಂತು ಗೆದ್ದು ಬಂದಿದ್ದಾರೆ. ಆದ್ರೆ ವಿಶ್ವನಾಥ್ ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ, ಬಟ್ ನಾಮನಿರ್ದೇಶನವನ್ನ ಪಡೆದಿದ್ದಾರೆ. ಅಂದ್ರೆ ಈಗ ರಾಜ್ಯಪಾಲರಿಗೆ ಒಂದಷ್ಟು ಜನನ ಕೆಲವೊಂದು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರಿಗೆ ಮೇಲ್ಮನೆಗೆ ವಿಧಾನ ಪರಿಷತ್ಗೆ ಕಳಿಸ್ತಕ್ಕಂಥ ಒಂದು ಅಧಿಕಾರ ಇರುತ್ತೆ. ಆ ಅಧಿಕಾರದಲ್ಲಿ ಇವರನ್ನ ಸಾಹಿತ್ಯ ಕ್ಷೇತ್ರದಿಂದ ಮೇಲ್ಮನೆಗೆ ಕಳಿಸಿದ್ದಾರೆ ರಾಜ್ಯಪಾಲರು ಅಲ್ವಾ. ಸೊ ಆದ್ರೆ ಇವರು ಯಾವುದೇ ಒಂದು ಎಲೆಕ್ಷನ್ಗೆ ನಿಂತು ಗೆದ್ದಿಲ್ಲ, ಅದು ತಿಳ್ಕೊಬೇಕು. ಆದ್ರೆ ಬೇರೆಯವರೆಲ್ಲ ಎಲೆಕ್ಷನ್ ಅಲ್ಲಿ ನಿಂತು ಗೆದ್ದಿದ್ದಾರೆ, ಹಾಗಾಗಿ ಅವರು ಸಚಿವರಾಗಲು ಅರ್ಹರಾಗಿದ್ದಾರೆ. ಬಟ್ ವಿಶ್ವನಾಥ್ ಅವರು ಅನರ್ಹರಾಗಿದ್ದಾರೆ ಅಂತ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಸಂವಿಧಾನದ ಪರಿಚ್ಛೇದ 164(1)B, ಪರಿಚ್ಛೇದ 361(B) ಅಲ್ಲಿ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ. ಸೊ ಏನಿದೆ ಅದು ಅಂದ್ರೆ ನೋಡಿ, ಪರಿಚ್ಛೇದ 164(1)B ಅಲ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಏನಂತ, ಯಾವುದೇ ಪಕ್ಷಕ್ಕೆ ಸೇರಿದ ವಿಧಾನಸಭೆ ಅಥವಾ ವಿಧಾನ ಪರಿಷತ್ ಸದಸ್ಯ ಅನರ್ಹತೆಗೆ ಒಳಗಾದ್ರೆ ಅನರ್ಹಗೊಂಡ ದಿನದಿಂದ ವಿಧಾನಸಭೆ ಅವಧಿ ಪೂರ್ಣಗೊಳ್ಳುವವರೆಗೆ, ಅಂದ್ರೆ ಆ ಒಂದು ಲೆಜಿಸ್ಲೇಟಿವ್ ಅಸೆಂಬ್ಲಿ ಎಷ್ಟು ವರ್ಷ, 5 ವರ್ಷ ಇರುತ್ತಲ್ವಾ, ಮಿಡ್ಲಲ್ಲಿ ಇವರು ಬೇರೆ ಪಕ್ಷಕ್ಕೆ ಹೋದ್ರೆ ಆ ಒಂದು 5 ವರ್ಷ ಕಂಪ್ಲೀಟ್ ಆಗೋವರೆಗೆ, ಒಂದು ಅವಧಿ ಪೂರ್ಣಗೊಳ್ಳುವವರೆಗೆ, ಅಥವಾ ಚುನಾವಣೆ ಎದುರಿಸಿ ವಿಧಾನಸಭೆ ಅಥವಾ ವಿಧಾನ ಪರಿಷತ್ಗೆ ಮರು ಆಯ್ಕೆ ಆಗೋವರೆಗೂ ಅವರು ಸಚಿವ ಸ್ಥಾನ ಪಡೆಯಲು ಬರೋದಿಲ್ಲ, ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಏನಾಯ್ತು, ಸೊ ಇವರೆಲ್ಲ ಎಲೆಕ್ಷನ್ ಗೆದ್ದು ಈಗ ಸಚಿವರಾಗಿದ್ದಾರೆ. ಆದ್ರೆ ವಿಶ್ವನಾಥರು ಮಾತ್ರ ನಾಮನಿರ್ದೇಶನಗೊಂಡಿದ್ದಾರೆ, ಹಾಗಾಗಿ ಅವರು ಸಚಿವರಾಗಲು ಅನರ್ಹರಾಗಿದ್ದಾರೆ ಅಂತ ಹೈಕೋರ್ಟ್ ಹೇಳುತ್ತೆ, ಅಕಾರ್ಡಿಂಗ್ ಟು ದ 164(1)B ಆರ್ಟಿಕಲ್. ಓಕೆ, ಇನ್ನೊಂದು ಹೇಳುತ್ತೆ ಆರ್ಟಿಕಲ್ 361(B) ಅಲ್ಲಿ ಏನ್ ಹೇಳ್ತಾರೆ, ಯಾವುದೇ ಪಕ್ಷಕ್ಕೆ ಸೇರಿದ ವಿಧಾನಸಭೆ ಅಥವಾ ವಿಧಾನ ಪರಿಷತ್ ಸದಸ್ಯ ಅನರ್ಹಗೊಂಡ್ರೆ, ಅಂದ್ರೆ ಈಗ ಏನಾಗಿದೆ ಆ ತರ ಮರು ಆಯ್ಕೆ ಆಗುವವರೆಗೆ ಸಂಭಾವನೆ ಪಡೆಯುವಂತ ರಾಜಕೀಯ ಹುದ್ದೆ ಹೊಂದಲು ಅವಕಾಶವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ವೇತನ ಅಥವಾ ಸಂಭಾವನೆ ನೀಡುವಂತಹ ಹುದ್ದೆಗಳಿಗೆ ಅವರನ್ನ ನೇಮಕ ಮಾಡೋಕ್ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಒಂದು ಪ್ರಶ್ನೆ ಆಗುತ್ತೆ, ವಿಶ್ವನಾಥ್ ಅವರು ಈಗ ನಾಮನಿರ್ದೇಶನಗೊಂಡು ಮೇಲ್ಮನೆಗೆ ಹೋಗಿದ್ದಾರೆ, ಈಗ ಅವರಿಗೆ ಸಂಭಾವನೆಯನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಇದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಅವರು ಸೊ ನೋಡ್ಬೇಕು ಮುಂದೆ ಏನಾಗುತ್ತೆ. ಸೊ ಇಷ್ಟು ಐಡಿಯಾ ಇರ್ಬೇಕು ನಮ್ಗೇನು. ಆರ್ಟಿಕಲ್ 164(1)B ದಲ್ಲಿ ಏನ್ ಹೇಳ್ತಾ ಇದ್ದಾರೆ, ಆರ್ಟಿಕಲ್ 361(B) ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ 9ನೇ ಪ್ರಶ್ನೆ, ನೈಜೀರಿಯಾದ ಯಾವ ಭಯೋತ್ಪಾದಕ ಸಂಘಟನೆಯು ಈ ಪ್ರದೇಶದ ಗ್ರಾಮಸ್ಥರನ್ನ ಕೊಂದು ಹಲ್ಲೆ ಮಾಡುವ ಮೂಲಕ ನೈಜೀರಿಯಾದ ಈಶಾನ್ಯ ಪ್ರದೇಶವನ್ನ ತೊಂದರೆಗೊಳಿಸ್ತಾ ಇದೆ, ಅದ್ಯಾವುದದು ಭಯೋತ್ಪಾದಕ ಸಂಘಟನೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಆಗುತ್ತೆ. ಅಂದ್ರೆ ವಿಚ್ ಟೆರರಿಸ್ಟ್ ಆರ್ಗನೈಸೇಷನ್ ಇನ್ ನೈಜೀರಿಯಾ ಹ್ಯಾಸ್ ಬಿನ್ ಡಿಸ್ಟರ್ಬಿಂಗ್ ದ ನಾರ್ತ್ ಈಸ್ಟರ್ನ್ ರೀಜನ್ ಆಫ್ ನೈಜೀರಿಯಾ ಬೈ ಕಿಲ್ಲಿಂಗ್ ಅಂಡ್ ಅಟ್ಯಾಕಿಂಗ್ ವಿಲೇಜರ್ಸ್ ಇನ್ ದ ರೀಜನ್. ಇಲ್ಲೇನಾಗ್ತಾ ಇದೆ, ನೈಜೀರಿಯಾ ದೇಶದಲ್ಲಿ ಒಂದು ಭಯೋತ್ಪಾದಕ ಸಂಘಟನೆ ಇದೆ, ಅದು ಇಡೀ ಪ್ರಪಂಚದಲ್ಲೇ ಅತಿ ಉಗ್ರವಾಗಿರ್ತಕ್ಕಂಥ ಭಯೋತ್ಪಾದಕ ಸಂಘಟನೆ ಅಂತ ಇತ್ತೀಚೆಗೆ ಹೆಸರುವಾಸಿ ಆಗ್ತಾ ಇದೆ. ಅದು ನೈಜೀರಿಯಾದ ಒಂದು ನಾರ್ತ್ ಈಸ್ಟರ್ನ್ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರನ್ನ ಸಾಯಿಸ್ತಾ ಇದೆ, ಬಹಳಷ್ಟು ಒಂದು ತೊಂದರೆಯನ್ನ ಮಾಡ್ತಾ ಇದೆ. ಆ ಒಂದು ಸಂಘಟನೆ, ಭಯೋತ್ಪಾದಕ ಸಂಘಟನೆ ಯಾವುದು ಅಂದ್ರೆ ಬೋಕೋ ಹರಾಮ್, ತಾಲಿಬಾನ್, ISIL, ಆಲ್ ಖೈದಾ. ಅಂದ್ರೆ ಸರಿಯಾದ ಉತ್ತರ ಬೋಕೋ ಹರಾಮ್ ಅಂತ. ವೆರಿ ವೆರಿ ಫೇಮಸ್, ಬಹಳ ಒಂದು ಸುದ್ದಿಲಿ ಇರ್ತಾ ಇದೆ. ಸೊ ಇತ್ತೀಚೆಗೆ ಯಾಕಂದ್ರೆ ನೋಡಿ, ಅಟ್ಲೀಸ್ಟ್ 110 ಡೆಡ್ ಇನ್ ನೈಜೀರಿಯಾ ಆಫ್ಟರ್ ಸಸ್ಪೆಕ್ಟೆಡ್ ಬೋಕೋ ಹರಾಮ್ ಅಟ್ಯಾಕ್. ಅಲ್ಲಿ ಅಟ್ಯಾಕ್ ಮಾಡಿ 110ಕ್ಕೂ ಜನರನ್ನ ಅಲ್ಲಿ ಸಾಯಿಸಿದ್ದಾರೆ ಇತ್ತೀಚೆಗೆ. ಹಾಗಾಗಿ ಇದು ಬಹಳಷ್ಟು ನ್ಯೂಸ್ ಅಲ್ಲಿ ಇದೆ. ಓಕೆ, ಬೋಕೋ ಹರಾಮ್ ಅಂತ ನೋಡಿ, ಇವರು ಆ ಒಂದು ಸಂಘಟನೆಯ ಸದಸ್ಯರು. ಓಕೆ, ಸೊ ಅಲ್ಲೇನಾಗ್ತಾ ಇದೆ, ನೈಜೀರಿಯಾದಲ್ಲಿ ಪಾಶ್ಚಾತ್ಯ ಶಿಕ್ಷಣವನ್ನ ತರಬಾರದು ಅನ್ನೋ ಉದ್ದೇಶಕ್ಕೆ ಒಂದು ಸಂಘಟನೆ ಮಾಡ್ಕೊಂಡಿದ್ದಾರೆ ಬೋಕೋ ಹರಾಮ್ ಅವರು. ಈಗ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸೊ ಅದು ಜನರಿಗೆ ಬಹಳಷ್ಟು ತೊಂದರೆಯನ್ನು ಮಾಡ್ತಾ ಇದೆ. ಓಕೆ, ನೆಕ್ಸ್ಟ್ 10ನೇ ಪ್ರಶ್ನೆ, 2015ರ ಪ್ಯಾರಿಸ್ ಒಪ್ಪಂದದ ಅನುಷ್ಠಾನಕ್ಕೆ ಕೇಂದ್ರವು ಸಮಿತಿಯನ್ನು ರಚಿಸಿದೆ. ಇದು ಯಾವುದಕ್ಕೆ ಸಂಬಂಧಿಸಿದೆ ನೋಡಿ, ಪ್ಯಾರಿಸ್ ಅಗ್ರಿಮೆಂಟ್ ಈಗ ಬಹಳಷ್ಟು ಸುದ್ದಿಲಿ ಬರ್ತಾ ಇದೆ. ಸೊ ಸೆಂಟರ್ ಕಾನ್ಸ್ಟಿಟ್ಯೂಟ್ಸ್ ಎ ಕಮಿಟಿ ಫಾರ್ ಇಂಪ್ಲಿಮೆಂಟೇಷನ್ ಆಫ್ ದ 2015 ಪ್ಯಾರಿಸ್ ಅಗ್ರಿಮೆಂಟ್. ಇಟ್ ಈಸ್ ರಿಲೇಟೆಡ್ ಟು ವಾಟ್? ಹಾಗಾದ್ರೆ ಪ್ಯಾರಿಸ್ ಅಗ್ರಿಮೆಂಟ್ ಯಾವುದಕ್ಕೆ ಸಂಬಂಧಿಸಿದೆ? ಇನ್ನು ಬಡತನ ನಿರ್ಮೂಲನೆಗ ಅಂದ್ರೆ ಪೋವರ್ಟಿ ಎರಾಡಿಕೇಶನ್ಗ, ಅಥವಾ ಮರುಭೂಮೀಕರಣವನ್ನ ತಡೆಗಟ್ಟೋದಕ್ಕೆ ಅಂದ್ರೆ ಕಾಂಬ್ಯಾಟ್ ಆಫ್ ಡೆಸರ್ಟಿಫಿಕೇಶನ್ ಅಂತೀವಿ. ಮೂರನೇದು ಜೈವಿಕ ವೈವಿಧ್ಯತೆಯನ್ನು ಸಂರಕ್ಷಣೆ ಮಾಡೋದಕ್ಕೆ ಅಂದ್ರೆ ನಮ್ಮ ಬಯೋಡೈವರ್ಸಿಟಿಯನ್ನು ಸೇಫ್ ಗಾರ್ಡ್ ಮಾಡೋದಕ್ಕೆ, ಅಥವಾ ಹವಾಮಾನ ಬದಲಾವಣೆಗೆ ಈ ಒಂದು ಪ್ಯಾರಿಸ್ ಅಗ್ರಿಮೆಂಟ್ ಸಂಬಂಧಿಸಿದೆಯಾ ಕ್ಲೈಮೇಟ್ ಚೇಂಜ್ಗೆ? ಅಂದ್ರೆ ಸರಿಯಾದ ಉತ್ತರ
ಪ್ಯಾರಿಸ್ ಅಗ್ರಿಮೆಂಟ್ ಅಂತಕ್ಕಂಥದ್ದು ಹವಾಮಾನ ಬದಲಾವಣೆ ಅಥವಾ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಿಸಿರ್ತಕ್ಕಂಥದ್ದು. ಅದನ್ನ ಅನುಷ್ಠಾನ ಮಾಡೋದಕ್ಕೆ ನಮ್ಮ ದೇಶದಲ್ಲಿ ಈಗ ಕೇಂದ್ರ ಸರ್ಕಾರ ಒಂದು ಸಮಿತಿಯನ್ನು ರಚನೆ ಮಾಡಿದೆ, ಅದಕ್ಕೆ ಇದು ಸುದ್ದಿಯಾಗಿದೆ. ನೋಡಿ, ಫಸ್ಟ್ ಆಫ್ ಆಲ್ ಈ ಒಂದು ಪ್ಯಾರಿಸ್ ಅಗ್ರಿಮೆಂಟ್ ಏನು ಅಂತ ಫಸ್ಟ್ ಹೇಳ್ತೀನಿ. ನೋಡಿ, ರಿಯೋ ಅರ್ತ್ ಸಮಿಟ್ ಅಥವಾ ರಿಯೋ ಭೂಶೃಂಗ ಅಂತ ಕರಿತೀವಿ, 1992ರಲ್ಲಿ ನಡೆಯುತ್ತೆ ಅಲ್ವಾ. ಸೊ ಆ ಒಂದು ಶೃಂಗಸಭೆಯಲ್ಲಿ ಒಂದು ಕನ್ವೆನ್ಷನ್ಗಳು ಬರ್ತವೆ. ಯಾವ್ಯಾವ 3 ಕನ್ವೆನ್ಷನ್ ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. UNCCD, UNFCCC, UNCBD. ಇದ್ರ ಬಗ್ಗೆ ಒಂದು ಸಪರೇಟ್ ವಿಡಿಯೋ ಮಾಡ್ತೀನಿ ನಾನು, ಅಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. UNFCCC ಅಂತಕ್ಕಂಥದ್ದು ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತ, ಹವಾಮಾನ ಬದಲಾವಣೆಗಳು ಇರತಕ್ಕಂಥ ವಿಶ್ವಸಂಸ್ಥೆಯ ಒಂದು ಕನ್ವೆನ್ಷನ್ ಆಗುತ್ತೆ. ಅದರಲ್ಲಿ ಪ್ಯಾರಿಸ್ ಅಗ್ರಿಮೆಂಟ್ ಅಂತ ಬರುತ್ತೆ. ನಮ್ಮ ಹವಾಮಾನ ಬದಲಾವಣೆ ಮಾಡಬೇಕಾದ್ರೆ ಎಲ್ಲಾ ದೇಶಗಳು ಒಂದು ಅಗ್ರಿಮೆಂಟಿಗೆ ಬರ್ತಾರೆ. ಆ ಅಗ್ರಿಮೆಂಟ್ಗೆ ನಮ್ಮ ಭಾರತವು ಕೂಡ ಸೈನ್ ಹಾಕಿತ್ತು. ನೋಡಿ, ಇಂಡಿಯಾ ಸೈನ್ಸ್ ಹಿಸ್ಟೋರಿಕ್ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ ಅಲಾಂಗ್ ವಿತ್ ಓವರ್ 170 ನೇಷನ್ಸ್. 170ಕ್ಕೂ ಹೆಚ್ಚು ದೇಶಗಳು ಆ ಒಂದು ಅಗ್ರಿಮೆಂಟ್ಗೆ ಸೈನ್ ಹಾಕಿದ್ರು. ಅದರಲ್ಲಿ ನಮ್ಮ ಭಾರತ ಕೂಡ 2016ರಲ್ಲಿ ಸೈನ್ ಹಾಕಿತ್ತು. ಓಕೆ, ಆ ಸೈನ್ ಹಾಕಿದಾಗ 3 ಒಂದು ಒಪ್ಪಿಗೆಯನ್ನ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿತ್ತು ಭಾರತ. ಏನಂತ ನೋಡಿ, ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ NDCs ಅಂತ ಹೇಳಿತ್ತು. ಅದರಲ್ಲಿ 3 ಒಂದು ಕ್ವಾಂಟಿಟೇಟಿವ್ ಗೋಲ್ಸ್ ಅನ್ನು ಹಾಕಿತ್ತು. ಆ 3 ಕ್ವಾಂಟಿಟೇಟಿವ್ ಗೋಲ್ಸ್ ಯಾವಂದ್ರೆ, ಒಂದು ನೋಡಿ, ಮೊದಲನೇದು 2005ರ ಮಟ್ಟದಿಂದ 2030ರ ವೇಳೆಗೆ ಹೊರಸೂಸುವಿಕೆಯ ತೀವ್ರತೆಯನ್ನು GDPಯ 33ರಿಂದ 35ಕ್ಕೆ ಇಳಿಸಲು ಭಾರತ ಬದ್ಧವಾಗಿದೆ. ಇದರ ಅರ್ಥ ಏನಂದ್ರೆ ನೋಡಿ, 2005ರ ಮಟ್ಟದಲ್ಲಿ ನಮ್ಮ ಈ ಒಂದು ಎಮಿಷನ್ಸ್ ಏನಿತ್ತು ನಮ್ಮ ಭಾರತದಲ್ಲಿ, ಫ್ಯಾಕ್ಟರೀಸ್ ಇಂದಾಗಲಿ ಮೋಟರ್ ವಾಹನಗಳಿಂದಾಗಲಿ, ಆ ಎಮಿಷನ್ನ ತಡೆಯೋದಕ್ಕೆ ನಾವು ಬಹಳಷ್ಟು ಪ್ರಯತ್ನಗಳನ್ನು ಮಾಡ್ತೀವಿ 2030ರ ವೇಳೆಗೆ ಅಂತ ಭಾರತ ಒಪ್ಪಿಗೆಯನ್ನು ಕೊಟ್ಟಿತ್ತು. ಯಾವ ಲೆವೆಲ್ಗೆ ಅಂದ್ರೆ 2005ರ ಮಟ್ಟದಲ್ಲಿ ಆ ಲೆವೆಲ್ಗೆ ಅಂದ್ರೆ GDPಯ 33ರಿಂದ 35%ಗೆ ಇಳಿಸೋದಕ್ಕೆ ನಾವು ಬದ್ಧವಾಗಿವೆ ಅಂತ ಮೊದಲನೇ ಕಂಡೀಷನ್ ಅಲ್ಲಿ ಹೇಳಿತ್ತು, ಮೊದಲನೇ ಅಗ್ರಿಮೆಂಟ್ ಅಲ್ಲಿ. ಎರಡನೇದರಲ್ಲಿ ಏನ್ ಹೇಳಿತ್ತು, 2030ರ ವೇಳೆಗೆ ಒಟ್ಟು ವಿದ್ಯುತ್ ಬಳಕೆಯ 40% ಒಂದು ಭಾಗವನ್ನ ಪಳೆಯುಳಿಕೆ ರಹಿತ ಇಂಧನ ಮೂಲಗಳಿಂದ ಉತ್ಪಾದಿಸುವ ಗುರಿಯನ್ನು ಹಾಕೊಂಡಿತ್ತು. ಅಂದ್ರೆ ನಮ್ಮ ನಾವು ಸೌರ ವಿದ್ಯುತ್ ಆಗಿರ್ಬೋದು, ಪವನ ವಿದ್ಯುತ್ತಿಂದ ಜಾಸ್ತಿ ವಿದ್ಯುತ್ತನ್ನ ಉತ್ಪಾದನೆ ಮಾಡ್ತಕ್ಕಂಥದ್ದು. ಪಳೆಯುಳಿಕೆ ಅಂದ್ರೆ ಫಾಸಿಲ್ ಫ್ಯೂಯಲ್ಸ್ ಏನಿದಾವೋ ಅವುಗಳಿಂದ ವಿದ್ಯುತ್ ತಯಾರೋದನ್ನ ನಾವು ಕಡಿಮೆ ಮಾಡ್ತೀವಿ, ಒಂದು 40% ಇದರಿಂದನೇ ತರ್ತೀವಿ ಅಂತಕ್ಕಂಥ ಒಂದು ಒಪ್ಪಿಗೆಯನ್ನು ಮಾಡಿತ್ತು. ನೆಕ್ಸ್ಟ್ ಮೂರನೇದು ಕೂಡ ವೆರಿ ಇಂಪಾರ್ಟೆಂಟ್, ಅರಣ್ಯೀಕರಣ ಕಾರ್ಯಕ್ರಮಗಳ ಮೂಲಕ 2.5 to 3 ಬಿಲಿಯನ್ ಟನ್ ಇಂಗಾಲದ ಡೈಆಕ್ಸೈಡ್ ಅನ್ನು ಹಿಡಿದಿಟ್ಟುಕೊಳ್ತಕ್ಕಂಥ ಒಂದು ಇಂಗಾಲದ ಸಿಂಕ್ ಅನ್ನ, ಕಾರ್ಬನ್ ಸಿಂಕ್ ಅನ್ನ ಸೃಷ್ಟಿಸ್ತೀವಿ ಅಂತ ಹೇಳಿತ್ತು. ಅಂದ್ರೆ ಅಷ್ಟು ಅರಣ್ಯಗಳನ್ನ ಬೆಳೆಸ್ತೀವಿ. ನಮ್ಮ ಭಾರತದಲ್ಲಿ ಎಷ್ಟು ಅರಣ್ಯ ಇದೆಯೋ ಅದನ್ನು ಹೆಚ್ಚಿಗೆ ಮಾಡ್ತೀವಿ. ಆ ಹೆಚ್ಚಿಗೆ ಮಾಡೋದ್ರಿಂದ ಒಟ್ಟು 2.5 to 3 ಬಿಲಿಯನ್ ಟನ್ ಕಾರ್ಬನ್ ಡೈಆಕ್ಸೈಡ್ ಅದನ್ನ ಹಿಡಿದಿಟ್ಕೊಳ್ತಕ್ಕಂಥ ಒಂದು ಕಾರ್ಬನ್ ಸಿಂಕ್ ಅನ್ನ ನಾವು ಅರಣ್ಯಗಳನ್ನ ಸೃಷ್ಟಿಸ್ತೀವಿ ಅರಣ್ಯೀಕರಣಗಳ ಮುಖಾಂತರ, ಎಫಾರೆಸ್ಟೇಷನ್ ಮುಖಾಂತರ ಅಂತ ಹೇಳಿತ್ತು. ಸೊ ಅದರಲ್ಲಿ ಈಗ ಒಳ್ಳೆಯ ಒಂದು ಮೂವ್ಮೆಂಟ್ ಅನ್ನ ಮಾಡ್ತಾ ಇದೆ. ಅದಕ್ಕೋಸ್ಕರ ಏನ್ ಮಾಡಿದೆ, ಈ ಒಂದು ಕಮಿಟಿಯನ್ನ ತಂದಿದೆ ಭಾರತ. ಇದೆಲ್ಲ ಒಂದು ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಸೆಂಟರ್ ಕಾನ್ಸ್ಟಿಟ್ಯೂಟ್ಸ್ ಎ ಕಮಿಟಿ ಫಾರ್ ಇಂಪ್ಲಿಮೆಂಟೇಷನ್ ಆಫ್ 2015 ಪ್ಯಾರಿಸ್ ಅಗ್ರಿಮೆಂಟ್. ಯಾವ ಒಂದು ಕಮಿಟಿ ಅಂದ್ರೆ ಏಪೆಕ್ಸ್ ಕಮಿಟಿ ಫಾರ್ ದ ಇಂಪ್ಲಿಮೆಂಟೇಷನ್ ಆಫ್ ದ ಪ್ಯಾರಿಸ್ ಅಗ್ರಿಮೆಂಟ್, AIPA. ಇವ್ರು ಏನ್ ಮಾಡ್ತಾರೆ, ಈ ಎಲ್ಲ ಒಂದು ಗೋಲ್ಗಳನ್ನ ರೀಚ್ ಮಾಡೋದಕ್ಕೆ ನಮ್ಮ ಭಾರತದಲ್ಲಿ ಒಂದಷ್ಟು ರೂಪುರೇಷೆಗಳನ್ನು ಹಾಕೊಳ್ತಾರೆ. ಓಕೆ, 11ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಅಂಗವಿಕಲರ ದಿನವಾಗಿ ಯಾವ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ ಅಂದ್ರೆ ವಿಚ್ ಡೇ ಇಸ್ ಸೆಲೆಬ್ರೇಟೆಡ್ ಆಸ್ ಇಂಟರ್ನ್ಯಾಷನಲ್ ಡೇ ಆಫ್ ಪರ್ಸನ್ಸ್ ವಿತ್ ಡಿಸೆಬಿಲಿಟೀಸ್ ಅಂದ್ರೆ ಡಿಸೆಂಬರ್ 3 ಆಗುತ್ತೆ. ಓಕೆ ನೋಡಿ, ಡಿಸೆಂಬರ್ 3 ಅಂತಾರಾಷ್ಟ್ರೀಯ ಅಂಗವಿಕಲರ ದಿನ. ಉದ್ದೇಶ ಏನಾಗಿತ್ತು, ಅಂಗವೈಕಲ್ಯ ಸಮಸ್ಯೆಗಳ ತಿಳುವಳಿಕೆಯನ್ನು ಉತ್ತೇಜಿಸುವ ಮತ್ತು ಅಂಗವೈಕಲ್ಯ ಹೊಂದಿರುವ ವ್ಯಕ್ತಿಗಳ ಘನತೆ, ಹಕ್ಕುಗಳು ಮತ್ತು ಯೋಗಕ್ಷೇಮಕ್ಕೆ ಬೆಂಬಲವನ್ನ ಸಜ್ಜುಗೊಳಿಸುವ ಗುರಿಯನ್ನ ಹಾಕೊಂಡು ಡಿಸೆಂಬರ್ 3 ಇಂಟರ್ನ್ಯಾಷನಲ್ ಡೇ ಆಫ್ ಪರ್ಸನ್ಸ್ ವಿತ್ ಡಿಸೆಬಿಲಿಟೀಸ್ ಅಂತಾಗಿ ಆಚರಣೆಯನ್ನು ಮಾಡ್ತೀವಿ. ಈ ವರ್ಷದ ಥೀಮ್ ಏನಂದ್ರೆ ಬಿಲ್ಡಿಂಗ್ ಬ್ಯಾಕ್ ಬೆಟರ್ ಟುವರ್ಡ್ಸ್ ಅನ್ ಇನ್ಕ್ಲೂಸಿವ್, ಆಕ್ಸೆಸಿಬಲ್ ಅಂಡ್ ಸಸ್ಟೈನಬಲ್ ಪೋಸ್ಟ್ COVID-19 ವರ್ಲ್ಡ್ ಬೈ, ಫಾರ್ ಅಂಡ್ ವಿತ್ ಪರ್ಸನ್ಸ್ ವಿತ್ ಡಿಸೆಬಿಲಿಟೀಸ್. ಸೊ ಇದು ಬಹಳ ವೆರಿ ಲೆಂತಿ ಆಗಿದೆ, ಹಾಗಾಗಿ ಥೀಮ್ನ ಕೇಳ್ತಕ್ಕಂಥದ್ದು ಸ್ವಲ್ಪ ಕಡಿಮೆ. ಸೊ ಡೇ ನೆನ್ಪಿಡಿ, ಡಿಸೆಂಬರ್ 3 ಅಂತಾರಾಷ್ಟ್ರೀಯ ಅಂಗವಿಕಲರ ದಿನ. ಓಕೆ, ನೆಕ್ಸ್ಟ್ 12ನೇ ಪ್ರಶ್ನೆ, ನಿರ್ಮಾಣದ ಮುಕ್ತಾಯ ಹಂತದಲ್ಲಿರುವ ಭಾರತದ ಮೊದಲ ಇಂಡಿಜಿನಸ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಯಾವುದು? ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಭಾರತದ ಇಂಡಿಜಿನಸ್, ನಮ್ಮ ಸ್ವದೇಶಿ ನಿರ್ಮಿತ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂದ್ರೆ ಏರ್ಕ್ರಾಫ್ಟ್ ಗಳನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಬೃಹತ್ ಆಗಿರ್ತಕ್ಕಂಥ ಒಂದು ಹಡಗು.
ಓಕೆ, ಆ ಹಡಗು ಯಾವುದು? ಭಾರತದ ಸ್ವದೇಶಿ ನಿರ್ಮಿತ ಮೊದಲ ಒಂದು ಹಡಗು ಅಂದ್ರೆ ವಿಚ್ ಇಸ್ ದ ಫಸ್ಟ್ ಇಂಡಿಜಿನಿಯಸ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಆಫ್ ಇಂಡಿಯಾ ವಿಚ್ ಇಸ್ ಇನ್ ಕಂಪ್ಲೀಷನ್ ಸ್ಟೇಜ್. ಅದೀಗ ಮುಕ್ತಾಯ ಹಂತದಲ್ಲಿದೆ. INS ವಿರಾಟ್, INS ವಿಕ್ರಮಾದಿತ್ಯ, INS ವಿಕ್ರಾಂತ್, INS ವಿಶಾಲ್ ಅಂದ್ರೆ ಸರಿಯಾದ ಉತ್ತರ INS ವಿಕ್ರಾಂತ್ ಆಗುತ್ತೆ. ಇದು ನಮ್ಮ ಭಾರತದ ಮೊದಲ ಇಂಡಿಜಿನಿಯಸ್ ಏರ್ಕ್ರಾಫ್ಟ್ ಕ್ಯಾರಿಯರ್. ಇನ್ನು INS ವಿರಾಟು ಇವೆಲ್ಲ ಇಲ್ಲಿ 4 ಇರತಕ್ಕಂಥವೇನಿದಾವೆ ಎಲ್ಲಾನು ಏರ್ಕ್ರಾಫ್ಟ್ ಕ್ಯಾರಿಯರ್ಸೇ. ನೋಡಿ, ಮೊದಲು INS ವಿರಾಟು ಭಾರತದ ಮೊದಲ ಏರ್ಕ್ರಾಫ್ಟ್ ಕ್ಯಾರಿಯರ್ ಆಗಿತ್ತು. ಇದನ್ನ ನಾವು UK ದಿಂದ ತಗೊಂಡಿದ್ವಿ, ಬ್ರಿಟಿಷ್ ನೇವಿಯಿಂದ. ನೆಕ್ಸ್ಟ್ ಇದು ಈಗ ಡಿಕಮಿಷನ್ ಆಗಿದೆ, ಅಂದ್ರೆ ವರ್ಕ್ ಮಾಡ್ತಾ ಇಲ್ಲ, ಈಗ ಆಲ್ರೆಡಿ ಬೇರೆಯವರಿಗೆ ಕೊಟ್ಟಿದ್ದಾರೆ. ಸೊ ಇಟ್ಸ್ ನಾಟ್ ವರ್ಕಿಂಗ್ ನಾವು. ನೆಕ್ಸ್ಟ್ ಸೆಕೆಂಡ್ ಒನ್ INS ವಿಕ್ರಮಾದಿತ್ಯ ಏನಿದೆಯೋ ಅದು ನಾವು ರಷ್ಯಾದಿಂದ ಪಡ್ಕೊಂಡಿದ್ವಿ, INS ವಿಕ್ರಮಾದಿತ್ಯನ. ಓಕೆ, ಇದು ವರ್ಕಿಂಗ್ ಅಲ್ಲಿದೆ. ನೆಕ್ಸ್ಟ್ INS ವಿಕ್ರಾಂತ್ ನಮ್ಮ ದೇಶದಲ್ಲೇ ನಾವೇ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ನ ಬಿಲ್ಡ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ INS ವಿಕ್ರಾಂತನ ಡೆವಲಪ್ ಮಾಡ್ತಾ ಇದ್ದೀವಿ. ಈಗಿದು ಮುಕ್ತಾಯ ಹಂತದಲ್ಲಿದೆ. ಓಕೆ, ಸೊ ಅದಾದ ನಂತರ ಇನ್ನೊಂದನ್ನು ಪ್ಲಾನಿಂಗ್ ಸ್ಟೇಜ್ ಅಲ್ಲಿದೆ, ಅದು INS ವಿಶಾಲ್ ಆಗುತ್ತೆ. ಅಂದ್ರೆ ಭಾರತದಲ್ಲಿ ಸ್ವದೇಶಿ ನಿರ್ಮಿತ ಎರಡನೇ ಒಂದು ಇಂಡಿಜಿನಿಯಸ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಯಾವ್ದಾಗ್ಬೋದು ಅಂದ್ರೆ ವಿಶಾಲ್ ಆಗ್ಬೋದು. ಅದಿನ್ನ ಪ್ಲಾನಿಂಗ್ ಸ್ಟೇಜ್ ಅಲ್ಲಿದೆ, ನೋಡ್ಬೇಕು ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡುತ್ತೆ ಅಂತ. ಓಕೆ, ಹಾಗಾದ್ರೆ ವಿಚ್ ಇಸ್ ದ ಫಸ್ಟ್ ಇಂಡಿಜಿನಿಯಸ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಆಫ್ ಇಂಡಿಯಾ ವಿಚ್ ಇಸ್ ಇನ್ ಕಂಪ್ಲೀಷನ್ ಸ್ಟೇಜ್ ಅಂದ್ರೆ INS ವಿಕ್ರಾಂತ್. ಇಲ್ಲಿದೆ ನೋಡಿ, ಇನ್ನು ಕಂಪ್ಲೀಷನ್ ಸ್ಟೇಜ್ ಅಲ್ಲಿದೆ. ಓಕೆ, ಇದು INS ವಿಕ್ರಾಂತ್. ಇದರದ್ದು ನೋಡಿ ಎಲ್ಲಿ ಒಂದು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಅಂದ್ರೆ ಭಾರತೀಯ ನೌಕಾಪಡೆಗಾಗಿ ಕೇರಳದ ಕೊಚ್ಚಿಯಲ್ಲಿ ಕೊಚ್ಚಿನ್ ಶಿಪ್ ಯಾರ್ಡ್ ಅವರು ನಿರ್ಮಿಸ್ತಾ ಇದ್ದಾರೆ ಈ ಒಂದು ವಿಮಾನ ವಾಹಕ ನೌಕೆಯನ್ನ. ಇದರ ದೇಹವಾಕ್ಯ ಏನಂತ ಕೇಳ್ಬೋದು, ಜಯಮ ಸಂಯುಧಿ ಸ್ಪೃಧಾ ಅಂತ. ನೋಡಿ, ಇದು ಅಂದ್ರೆ ನನ್ನ ವಿರುದ್ಧ ಹೋರಾಡುವವರನ್ನ ನಾನು ಸೋಲಿಸ್ತೇನೆ ಅಂತಕ್ಕಂಥದ್ದು ನಮ್ಮ INS ವಿಕ್ರಾಂತದ ಒಂದು ಧ್ಯೇಯವಾಕ್ಯ ಆಗುತ್ತೆ, ಥೀಮ್ ಆಗುತ್ತೆ, ಮೋಟೋ ಆಗುತ್ತೆ. ಓಕೆ, ಇಲ್ಲಿ ನೋಡಿ, ಇದು INS ವಿರಾಟ್ ಭಾರತದ ಮೊದಲದು ಬ್ರಿಟಿಷ್ ನೇವಿಯಿಂದ ಪಡೆದಿದ್ವಿ, ಈಗ ಡಿಕಮಿಷನ್ ಆಗಿದೆ. INS ವಿಕ್ರಮಾದಿತ್ಯ ರಷ್ಯಾದಿಂದ ಪಡೆದಿದ್ವಿ, ವರ್ಕಿಂಗ್ ಅಲ್ಲಿದೆ. INS ವಿಕ್ರಾಂತ್ ಕಂಪ್ಲೀಷನ್ ಸ್ಟೇಜ್ ಅಲ್ಲಿದೆ, ಭಾರತದ ಸ್ವದೇಶಿ ನಿರ್ಮಿತ ಮೊದಲ ಏರ್ಕ್ರಾಫ್ಟ್ ಕ್ಯಾರಿಯರು. ನೆಕ್ಸ್ಟ್ ಸೆಕೆಂಡ್ ಯಾವ್ದಾಗ್ಬೋದು ಅಂದ್ರೆ INS ವಿಶಾಲ್ ಆಗ್ಬೋದು, ಇನ್ನು ಡಿಸೈನ್ ಸ್ಟೇಜ್ ಅಲ್ಲಿದೆ, ಪ್ಲಾನ್ ಸ್ಟೇಜ್ ಅಲ್ಲಿದೆ. ಇದು ಒಂದು ಜಸ್ಟ್ ಡಿಸೈನ್ ಡಯಾಗ್ರಾಮ್ ಇದೆ ಅಷ್ಟೇ. ಓಕೆ, INS ವಿಶಾಲ್ದು. ಹಾಗಾದ್ರೆ ಅದರದ್ದು ಸೀಕ್ವೆಲ್ ಕ್ವಶನ್ ನೋಡೋಣ. 13ನೇ ಪ್ರಶ್ನೆ ಅದಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಪ್ರಸ್ತಾವನೆ ಹಂತದಲ್ಲಿರುವ ಭಾರತದ ಎರಡನೇ ಇಂಡಿಜಿನಿಯಸ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಯಾವುದು? ಈಗ ತಾನೇ ಮಾತಾಡ್ತಾ ಇದೆ, ಇನ್ನು ಪ್ರಸ್ತಾವನೆ ಹಂತದಲ್ಲಿದೆ. ಓಕೆ, ಆ ಒಂದು ಭಾರತದ ಎರಡನೇ ಇಂಡಿಜಿನಿಯಸ್ ಅಥವಾ ಸ್ವದೇಶಿ ನಿರ್ಮಿತ ಏರ್ಕ್ರಾಫ್ಟ್ ಕ್ಯಾರಿಯರ್ ಆಗುತ್ತೆ. ಯಾವ್ದದು ಅಂದ್ರೆ ನಿಮಗೆಲ್ಲ ಆನ್ಸರ್ ಗೊತ್ತಿರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಇಂಡಿಯಾ ಸೆಕೆಂಡ್ ಇಂಡಿಜಿನಿಯಸ್ ಏರ್ಕ್ರಾಫ್ಟ್ ಕ್ಯಾರಿಯರ್ IAC-2 ವಿಚ್ ಇಸ್ ಅಂಡರ್ ಪ್ರಪೋಸಲ್ ಅಂದ್ರೆ ಸರಿಯಾದ ಉತ್ತರ INS ವಿಶಾಲ್ ಅಲ್ವಾ. ಈಗ ತಾನೇ ಮಾತಾಡ್ತಾ ಇದ್ವಿ, INS ವಿಶಾಲ್ ಇಲ್ಲಿದೆ ನೋಡಿ, ಇದು ಪ್ಲಾನಿಂಗ್ ಸ್ಟೇಜ್ ಅಲ್ಲಿ ಇದೆ. ಇನ್ನು ಈ ಮೂರು ಬಗ್ಗೆನೂ ತಿಳ್ಕೊಂಡಿರಿ, ವೆರಿ ಇಂಪಾರ್ಟೆಂಟ್, ಕೇಳ್ಬೋದು ನೋಡಿ. ಇಂಡಿಯಾಸ್ ಅಂಬಿಷಿಯಸ್ ಥರ್ಡ್ ಏರ್ಕ್ರಾಫ್ಟ್ ಕ್ಯಾರಿಯರ್ INS ವಿಶಾಲ್ ಅಂದ್ರೆ ಭಾರತದ 3ನೇ ಏರ್ಕ್ರಾಫ್ಟ್ ಕ್ಯಾರಿಯರ್ ಆಗುತ್ತೆ. ಆ 3ರಲ್ಲಿ INS ವಿಕ್ರಮಾದಿತ್ಯ 1, INS ವಿಕ್ರಾಂತ್ ಕಂಪ್ಲೀಷನ್ ಸ್ಟೇಜ್ ಅಲ್ಲಿ ಇದೆ, INS ವಿಶಾಲ್ 3ನೇದಾಗುತ್ತೆ. ಬಟ್ ಇಂಡಿಜಿನಿಯಸ್ ಆಗಿ ಡೆವಲಪ್ ಮಾಡಿರೋದು 2ನೇದಾಗುತ್ತೆ. ನೋಡ್ಬೇಕು, ಇನ್ನು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ, ಅಷ್ಟೊಂದು ಅಮೌಂಟ್ ಅನ್ನ ಕೊಡೋದಕ್ಕೆ ಸಾಧ್ಯನ ಅಂತಕ್ಕಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ, ಏನಾಗುತ್ತೆ ನೋಡ್ಬೇಕು. ಓಕೆ, ನೆಕ್ಸ್ಟ್ ಇದು ನೋಡಿ, ಅದರದ್ದು ಒಂದು ಡಿಸೈನ್ ಡಯಾಗ್ರಾಮ್. 14ನೇ ಪ್ರಶ್ನೆ ಅಗೇನ್ ನೇವಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಪ್ರತಿ ವರ್ಷ ಭಾರತೀಯ ನೌಕಾಪಡೆಯ ದಿನವಾಗಿ ಯಾವ ದಿನವನ್ನು ಆಚರಣೆಯನ್ನು ಮಾಡ್ತೀವಿ? ವಿಚ್ ಡೇ ಈ ಸೆಲೆಬ್ರೇಟೆಡ್ ಆಸ್ ಇಂಡಿಯನ್ ನೇವಿ ಡೇ ಎವ್ರಿ ಇಯರ್ ಅಂದ್ರೆ December 4 ಆಗುತ್ತೆ. ಓಕೆ, ನೆನ್ಪಿಡಬೇಕು, December 4 ಭಾರತೀಯ ನೌಕಾಪಡೆ ದಿನ ಅಥವಾ ಇಂಡಿಯನ್ ನೇವಿ ಡೇ. ಹಾಗಾದ್ರೆ December 4 ನೇವಿ ಡೇ ಆದ್ರೆ ಓಕೆ, ಯಾಕೆ ಇದನ್ನ December 4ನೇ ಸೆಲೆಕ್ಟ್ ಮಾಡ್ಕೊಂಡ್ರು ಅಂದ್ರೆ ನೋಡಿ, 1971ರಲ್ಲಿ ನಡೆದಿರ್ತಕ್ಕಂಥ ಭಾರತ ಪಾಕ್ ವಾರಲ್ಲಿ 4ನೇ ಡಿಸೆಂಬರ್ ಒಂದು ಘಟನೆ ನಡೆಯುತ್ತೆ. ಆಪರೇಷನ್ ಟ್ರೈಡೆಂಟ್ ಒಂದು ಆಪರೇಷನ್ ನಡಿಬೇಕಾದ್ರೆ ಭಾರತೀಯ ನೌಕಾಪಡೆ 4 ಪಾಕಿಸ್ತಾನದ ಹಡಗುಗಳನ್ನ ಮುಳುಗಿಸೋ ಮುಖಾಂತರ ಒಂದಷ್ಟು ಜನ ಪಾಕಿಸ್ತಾನಿ ಸೈನಿಕರನ್ನ ಸಾಯಿಸುತ್ತೆ. ಆ ಒಂದು ಘಟನೆಗೆ ಒಂದು ಕಾರಣವನ್ನು ಇಟ್ಕೊಂಡು December 4 ಪ್ರತಿ ವರ್ಷ ನಾವು ಭಾರತೀಯ ನೌಕಾಸೇನಾ ದಿನ ಅಥವಾ ಇಂಡಿಯನ್ ನೇವಿ ಡೇ ಆಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇದು ನೇವಿ ಡೇ ಆಯಿತು. ಹಾಗಾದ್ರೆ ಆರ್ಮಿ ಡೇ ಮತ್ತು ಏರ್ ಫೋರ್ಸ್ ಡೇ ಯಾವಾಗ ಅಂತ ಕೇಳ್ಬೋದು. ನೋಡಿ, ಆರ್ಮಿ ಡೇ ಅನ್ನ January 15ರಂದು ಆಚರಣೆ ಮಾಡ್ತೀವಿ. ನಮ್ಮ ಕರ್ನಾಟಕದ ಫೀಲ್ಡ್ ಮಾರ್ಷಲ್ KM ಕರಿಯಪ್ಪ ಅವರು ಆ ಒಂದು ಇಂಡಿಯನ್ ಆರ್ಮಿಯ ಒಂದು ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡಿರ್ತಕ್ಕಂಥ January 15 ಪ್ರತಿ ವರ್ಷ ನಾವು ಇಂಡಿಯನ್ ಆರ್ಮಿ ಡೇ ಆಗಿ ಆಚರಣೆ ಮಾಡ್ತೀವಿ. ಇನ್ನು ಇಂಡಿಯನ್ ಏರ್ ಫೋರ್ಸ್ ಡೇ ಅನ್ನು October 8ರಂದು ಏರ್ ಫೋರ್ಸ್ ಸಂಸ್ಥಾಪನಾ ದಿನ ಅವತ್ತೇ ನಾವು ಆಚರಣೆಯನ್ನು ಮಾಡ್ತೀವಿ. ಹಾಗಾದ್ರೆ ಇಂಡಿಯನ್ ಆರ್ಮಿ ಡೇ January 15, ಇಂಡಿಯನ್ ಏರ್ ಫೋರ್ಸ್ ಡೇ October 8, ಇಂಡಿಯನ್ ನೇವಿ ಡೇ December 4 ನೆನ್ಪಿಡ್ಬೇಕು. ಓಕೆ ನೋಡಿ, ವರ್ಷದ ಆರಂಭದಲ್ಲಿ ಇಂಡಿಯನ್ ಆರ್ಮಿ ಡೇ, ವರ್ಷದ ಎಂಡಲ್ಲಿ
ನೇವಿ ಡೇ, ಮಿಡ್ಲಲ್ಲಿ ಅಕ್ಟೋಬರಲ್ಲಿ ಇಂಡಿಯನ್ ಏರ್ಫೋರ್ಸ್ ಡೇ. 15ನೇ ಪ್ರಶ್ನೆ, RBI ಹಣಕಾಸು ನೀತಿ ಪ್ರಮುಖ ಮುಖ್ಯಾಂಶಗಳು ಯಾವ್ಯಾವು? ಸೊ ನಾನು ಆಲ್ರೆಡಿ ಹೇಳ್ತಾ ಇದ್ದೆ, RBI ಮಾನಿಟರಿ ಪಾಲಿಸಿ ಇತ್ತೀಚೆಗೆ ಬಿಟ್ಟಿದ್ದಾರೆ, ಅದರ ಒಂದು ಕೀ ಹೈಲೈಟ್ಸ್ ಯಾವುವು ಅಂತ ಕೇಳ್ಬೋದು. ಸೊ ಏನು ಹೈಲೈಟ್ಸು ನೋಡಿ, RBI ಮಾನಿಟರಿ ಪಾಲಿಸಿ, RBI ಕೀಪ್ಸ್ ರೆಪೋ ರೇಟ್ ಅನ್ಚೇಂಜ್ಡ್ ಎಟ್ 4%. ರೆಪೋ ರೇಟ್ 4% ಮೇಂಟೈನ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಏನೇನು ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ರೆಪೋ ರೇಟ್ ಎಷ್ಟಿದೆ ಅಂತ ಕೇಳ್ಬೋದು, 4% ಇದೆ. ರಿವರ್ಸ್ ರೆಪೋ ರೇಟ್ ಎಷ್ಟಿದೆ, 3.35% ಇದೆ. ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಎಷ್ಟಿದೆ, MSF 4.25%. ಬ್ಯಾಂಕ್ ರೇಟ್ ಎಷ್ಟಿದೆ, 4.25%. ಸೊ ಇವೆಲ್ಲ ಏನೇನು ಇವು ಒಂದು ರೇಟ್ಸು, ಬ್ಯಾಂಕ್ ರೇಟ್ ಅಂದ್ರೇನು, ರೆಪೋ ರೇಟ್ ಅಂದ್ರೇನು, MSF ಅಂದ್ರೇನು, SLR ಅಂದ್ರೇನು ಅಂತ ಒಂದು ಸಪ್ರೇಟ್ ವಿಡಿಯೋದಲ್ಲಿ, ಕ್ವಿಕ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಒಂದು ಜಸ್ಟ್ ಗ್ಲಾನ್ಸ್ ಇರಲಿ ನೋಡಿ. ರೆಪೋ ರೇಟ್ ಅಂದ್ರೆ RBI ಅವರು ಭಾರತದ ಶೆಡ್ಯೂಲ್ ಬ್ಯಾಂಕ್ಗಳಿಗೆ ಒಂದು ಸಾಲವನ್ನ ಕೊಡ್ತವೆ. ಆ ಒಂದು ಸಾಲವನ್ನ ಯಾವ ರೇಟಲ್ಲಿ ಕೊಡ್ತಾರೆ ಅಂದ್ರೆ ರೆಪೋ ರೇಟಲ್ಲಿ ಕೊಡ್ತಾರೆ, ಅಂದ್ರೆ 4% ಅಲ್ಲಿ ಕೊಡ್ತಾ ಇದ್ದಾರೆ ಈಗ. ಅಂದ್ರೆ ಈಗ ಸಪೋಸ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBIಗೆ ಬೇರೆ ಬೇರೆ ಫಂಕ್ಷನ್ಸ್ಗೆ ಒಂದಷ್ಟು ದುಡ್ಡು ಬೇಕಾದ್ರೆ, ಅದು ಸಾಲವನ್ನು ಕೊಡೋದಕ್ಕಾಗಿರ್ಬೋದು ಅಥವಾ ಡೆಪಾಸಿಟ್ ಮಾಡೋರಿಗೆ ದುಡ್ಡು ಕೊಡಬೇಕಾಗಿರ್ಬೋದು, ಅವಾಗ ಅದೇನ್ ಮಾಡುತ್ತೆ, RBI ಅಲ್ಲಿ ಸಾಲವನ್ನು ತೆಗೆದುಕೊಳ್ಳುತ್ತೆ. ಅದೇನೆ ನಾವು ರೆಪೋ ರೇಟ್ ಅಂತ ಕರಿತೀವಿ. ಓಕೆ, ಇನ್ನು ರಿವರ್ಸ್ ರೆಪೋ ರೇಟ್ ಅಂದ್ರೆ ಕೆಲವೊಂದ್ಸಲ SBI ಅಲ್ಲಿ ಎಕ್ಸೆಸ್ ದುಡ್ಡು ಇರುತ್ತೆ, ಯಾರು ಸಾಲ ತೆಗೆದುಕೊಳ್ಳೋರು ಇರಲ್ಲ, ಡೆಪಾಸಿಟ್ ಜಾಸ್ತಿ ಬರ್ತಾ ಇರುತ್ತೆ, ಆಗ ಜಾಸ್ತಿ ಅಮೌಂಟ್ ಇರುತ್ತೆ, ಅದು ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ಏನ್ ಮಾಡುತ್ತೆ, SBI ಮತ್ತೆ ವಾಪಸ್ RBIಗೆ ಸಾಲ ಕೊಡುತ್ತೆ ಅಥವಾ ಅಲ್ಲಿ ಡೆಪಾಸಿಟ್ ಮಾಡುತ್ತೆ RBI ಅಲ್ಲಿ. ಅವಾಗ RBI ಅದಕ್ಕೆ ಪ್ರತಿಯಾಗಿ ಒಂದಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾರೆ, ಅದನ್ನೇ ನಾವು ರಿವರ್ಸ್ ರೆಪೋ ರೇಟ್. ನೋಡಿ, ರಿವರ್ಸ್ ಆಗಿದೆ, RBIಗೆ ಸಾಲ ಕೊಡೋದು, ಅವಾಗ RBI ಒಂದಷ್ಟು ಚಾರ್ಜ್ ಕೊಡುತ್ತಲ್ವಾ, ಆ ಒಂದು ಇಂಟ್ರೆಸ್ಟ್ ಅನ್ನ ರಿವರ್ಸ್ ರೆಪೋ ರೇಟ್ ಅಂತೀವಿ. ಯಾವಾಗಲೂ ರೆಪೋ ರೇಟು ಜಾಸ್ತಿ ಇರುತ್ತೆ, ರಿವರ್ಸ್ ರೆಪೋ ರೇಟ್ ಕಡಿಮೆ ಇರುತ್ತೆ. ಹೌದು, RBI ಅವರು ತಮ್ಮ ಹತ್ರ ದುಡ್ಡು ಇಟ್ಟರೆ ಕಡಿಮೆ ಕೊಡ್ತಾರೆ, ತಾವು ಸಾಲ ಜಾಸ್ತಿ ಕೊಟ್ಟರೆ ಜಾಸ್ತಿ ಇಂಟ್ರೆಸ್ಟ್ ತಗೊಳ್ತಾರೆ. ಇದು ಗಮನದಲ್ಲಿರಲಿ. ಓಕೆ, ನೆಕ್ಸ್ಟ್ ಇದ್ರ ಬಗ್ಗೆ ನಾನು ಆಲ್ರೆಡಿ ಕ್ಲಿಯರ್ ಆಗಿ ಮಾಡ್ತೀನಿ ಒಂದು ವಿಡಿಯೋ. ಓಕೆ, ನೆಕ್ಸ್ಟ್ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂದ್ರೆ ಈ 4% ರೇಟಲ್ಲಿ SBI ಅವರು ಸಪೋಸ್ ಎಕ್ಸಾಂಪಲ್ ಅವ್ರೇನಾದ್ರು ತಮಗೆ ಒಂದು ಲಿಮಿಟ್ ಏನು ಕೊಟ್ಟಿದ್ದಾರೆ, ಆ ಲಿಮಿಟ್ ಎಲ್ಲಾ ಸಾಲವನ್ನ ತೆಗೆದುಕೊಂಡ ನಂತರ ಇನ್ನಷ್ಟು ಸಾಲ ಬೇಕು ಅಂದ್ರೆ ಓವರ್ ನೈಟ್ ಅಥವಾ ಒಂದು ದಿನದ ಮಟ್ಟಿಗೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ರೇಟ್ ಅಲ್ಲಿ ಅವರು ಸಾಲವನ್ನು ಎಕ್ಸ್ಟ್ರಾ ಸಾಲವನ್ನು ತೆಗೆದುಕೋಬಹುದು. ಅಂದ್ರೆ ರೆಪೋ ರೇಟ್ಗೆ ನಿಗದಿಪಡಿಸಿರ್ತಕ್ಕಂಥ ಸಾಲವನ್ನ ಮೀರಿ ಇನ್ನಷ್ಟು ಸಾಲ ಬೇಕಾದ್ರೆ ಆಗ MSF ರೇಟ್ ಏನಿರುತ್ತೋ ಅದ್ರ ಪ್ರಕಾರ ತಗೋಬಹುದು. ಆಬ್ವಿಯಸ್ಲಿ ರೆಪೋ ರೇಟ್ ಮುಗಿದ ನಂತರ ಹೆಚ್ಚಿಗೆ ಸಾಲ ಬೇಕಂದ್ರೆ ಹೆಚ್ಚಿಗೆ ರೇಟ್ ಆಗುತ್ತೆ. ನೋಡಿ, ರೆಪೋ ರೇಟ್ಗಿಂತಲೂ ಸ್ವಲ್ಪ ಜಾಸ್ತಿನೇ ಇರುತ್ತೆ MSF ಯಾವಾಗಲೂ. ಇನ್ನು ಬ್ಯಾಂಕ್ ರೇಟ್ ಕೂಡ ರೆಪೋ ರೇಟ್ಗಿಂತ ಜಾಸ್ತಿ ಇರುತ್ತೆ. ಇಲ್ಲಿ ನೋಡಿ, MSF ಕೇವಲ 1 ಡೇಗೆ, ಅಂದ್ರೆ ಜಸ್ಟ್ ಶಾರ್ಟ್, ಒಂದು ಜಸ್ಟ್ ಓವರ್ ನೈಟ್ಗೆ ತೆಗೆದುಕೊಳ್ತಕ್ಕಂಥದ್ದು. ಓಕೆ, ಇನ್ನು ಬ್ಯಾಂಕ್ ರೇಟ್ ಅಂತಕ್ಕಂಥದ್ದು ಒಂದು ಲಾಂಗ್ ಟರ್ಮಿಗೆ ಕೊಡ್ತಕ್ಕಂಥ ಇದು, ಅಂದ್ರೆ ಸ್ವಲ್ಪ ಜಾಸ್ತಿ ದಿನ ಬೇಕಾದಾಗ ಅವಾಗ ಈ ರೇಟಲ್ಲಿ SBI ಅವರು RBI ಇಂದ ಸಾಲವನ್ನು ತೆಗೆದುಕೊಳ್ಬಹುದು. ಸೊ ಹಾಗಾಗಿ ನೋಡಿ, ಈ MSF ಮತ್ತು ಬ್ಯಾಂಕ್ ರೇಟ್ ಯಾವಾಗಲೂ ಜಾಸ್ತಿ ಇರ್ತವೆ. ಸೊ ಇದು ಗಮನಿಸಬೇಕು. ಇದ್ರ ಬಗ್ಗೆ ನಾನು ಒಂದು ಎಕ್ಸಾಂಪಲ್ ತೆಗೆದುಕೊಂಡು ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 16. ಪ್ರತಿ ವರ್ಷ ವಿಶ್ವ ಮಣ್ಣಿನ ದಿನವಾಗಿ ಯಾವ ದಿನವನ್ನು ಆಚರಣೆ ಮಾಡ್ತೀವಿ ಅಂದ್ರೆ ವಿಚ್ ಡೇ ಸೆಲೆಬ್ರೇಟೆಡ್ ಆಸ್ ವರ್ಲ್ಡ್ ಸಾಯಿಲ್ ಡೇ ಎವ್ರಿ ಇಯರ್ ಅಂದ್ರೆ December 5 ಆಗುತ್ತೆ. ಓಕೆ, ಸೊ ನೋಡಿ, December 5 ವರ್ಲ್ಡ್ ಸಾಯಿಲ್ ಡೇ, ವಿಶ್ವ ಮಣ್ಣಿನ ದಿನ. ಉದ್ದೇಶ ಆರೋಗ್ಯಕರ ಮಣ್ಣಿನ ಮಹತ್ವದ ಬಗ್ಗೆ ಜನರನ್ನ ಗಮನವನ್ನು ಸೆಳೆಯೋದಕ್ಕೆ December 5 ಪ್ರತಿ ವರ್ಷ ನಾವು ವರ್ಲ್ಡ್ ಸಾಯಿಲ್ ಡೇ ಆಗಿ ಆಚರಣೆ ಮಾಡ್ತೀವಿ. ಈ ವರ್ಷದ ಥೀಮ್ ಏನು ಅಂದ್ರೆ 2020 ಥೀಮು ಕೀಪ್ ಸಾಯಿಲ್ ಅಲೈವ್, ಪ್ರೊಟೆಕ್ಟ್ ದ ಸಾಯಿಲ್ ಬಯೋಡೈವರ್ಸಿಟಿ. ಓಕೆ, ಕೀಪ್ ಸಾಯಿಲ್ ಅಲೈವ್, ಪ್ರೊಟೆಕ್ಟ್ ದ ಸಾಯಿಲ್ ಬಯೋಡೈವರ್ಸಿಟಿ ಅಂತಕ್ಕಂಥದ್ದು ಈ ವರ್ಷದ ವಿಶ್ವ ಮಣ್ಣಿನ ದಿನದ ಥೀಮ್ ಆಗುತ್ತೆ. 17ನೇ ಪ್ರಶ್ನೆ, ವಿ ಆಕಾರದ ಚೇತರಿಕೆ ಎಂದರೇನು? ವಾಟ್ ಇಸ್ ಅ ವಿ ಶೇಪ್ಡ್ ರಿಕವರಿ ಅಂತ. ಈಗ ಸದ್ಯ ನಮ್ಮ ಭಾರತದ ಎಕಾನಮಿಲಿ ಅದೇ ಆಗ್ತಾ ಇದೆ. ಓಕೆ, ಇಲ್ಲಿ ನೋಡಿ, ಇದು 0. ಓಕೆ, ಇದು ಪಾಸಿಟಿವ್ ನಂಬರ್ 5, 10 ಇದೆ. ಈ ಕಡೆ ನೆಗೆಟಿವ್ ನಂಬರ್ -5, -10, -20 ಅಂತ. ಇನ್ನು ಭಾರತದ ಒಂದು ಆರ್ಥಿಕತೆ GDP ಏನಾಗಿತ್ತು ನೋಡಿ, ಈ ತರ ಇತ್ತು. ನೆಕ್ಸ್ಟ್ COVID-19 ಟೈಮಲ್ಲಿ ಲಾಕ್ಡೌನ್ ಆಯಿತು, ಆರ್ಥಿಕ ಹಿಂಜರಿತ ಆಯಿತು, ಸರ್ಕಾರಕ್ಕೆ ಆದಾಯ ಕುಂಠಿತ ಆಯಿತು. ಹಾಗಾಗಿ ನೋಡಿ -23.9 ಇಳಿದಿತ್ತು GDP ಗ್ರೋತ್. ಅಂದ್ರೆ ಜುಲೈ ಸೆಪ್ಟೆಂಬರ್ ತ್ರೈಮಾಸಿಕದ ಆರ್ಥಿಕ ಬೆಳವಣಿಗೆ -23.9ರಿಂದ -7.5ಕ್ಕೆ ಚುರುಕನ್ನ ಕಂಡಿದೆ. ಬಿದ್ದಿದ್ದ GDP ನಿರೀಕ್ಷೆಗೂ ಮೀರಿ ಚೇತರಿಕೆಯನ್ನು ಕಂಡಿದೆ. ನೋಡಿ, -23 ಅಂದ್ರೆ ಈ ಲೆವೆಲ್ ಅಲ್ಲಿ ಇತ್ತು, ಇಲ್ಲಿಂದ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ ನನಗೆ. ಸೊ ಅದು ಯಾವ ರೀತಿ ಅಂದ್ರೆ ವಿ ಶೇಪ್ಡ್ ರಿಕವರಿ. ನೋಡಿ, ಈ ತರ ವಿ ಶೇಪ್ ಬರ್ತಾ ಇದೆ ರಿಕವರಿ. ಸೊ ಇದನ್ನ ವಿ ಶೇಪ್ಡ್ ರಿಕವರಿ ಅಥವಾ ವಿ ಆಕಾರದ ಕ್ಷಿಪ್ರ ಪ್ರಗತಿ ದಾಖಲಿಸಿದ ಭಾರತ ಅಂತಾನೆ ಹೇಳ್ಬೋದು. ಓಕೆ, ನೋಡ್ಬೇಕು ಮುಂದಿನ ಒಂದು ಕ್ವಾರ್ಟರ್ ಅಲ್ಲಿ ಏನಾಗುತ್ತೆ ಅಂತ. ಓಕೆ, ಸೊ ಒಟ್ಟಿನಲ್ಲಿ
ವಿ ಶೇಪ್ಡ್ ರಿಕವರಿ ಇಂಡಿಯನ್ ಎಕಾನಮಿಲಿ ಆಗ್ತಾ ಇದೆ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಅಂದ್ರೆ ಒಂದು ಶಾರ್ಪ್ ರಿಕವರಿ ಬಂದಿದೆ ಅನ್ನಂಗೆ. 18ನೇ ಪ್ರಶ್ನೆ, ಭಾರತದಲ್ಲಿ ಮಹಾಪರಿನಿರ್ವಾಣ ದಿವಸ ಎಂದು ಯಾರ ಮರಣ ವಾರ್ಷಿಕೋತ್ಸವವನ್ನು ಆಚರಿಸಲಾಗುತ್ತೆ? ಹೂಸ್ ಡೆತ್ ಆನಿವರ್ಸರಿ ಈಸ್ ಸೆಲೆಬ್ರೇಟೆಡ್ ಆಸ್ ಮಹಾಪರಿನಿರ್ವಾಣ ದಿವಸ್ ಇನ್ ಇಂಡಿಯಾ? ಅಂದ್ರೆ ನಮಗೆಲ್ಲ ಗೊತ್ತಿದೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮರಣ ದಿನವನ್ನು ನಾವು ಡಿಸೆಂಬರ್ 6 ಏನಿದೆಯೋ ಅದನ್ನು ಮಹಾಪರಿನಿರ್ವಾಣ ದಿವಸ ಅಂತ ಕರಿತೀವಿ. ಓಕೆ, ನೋಡಿ, ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಮಹಾಪರಿನಿರ್ವಾಣ ದಿವಸ 2020. ಅವರು 1891 14 ಏಪ್ರಿಲ್ ಹುಟ್ಟಿದ್ರು. 1956 6ನೇ ಡಿಸೆಂಬರ್ ಅಂದು ಮರಣವನ್ನು ಹೊಂದ್ತಾರೆ. ಓಕೆ, ಅವರ ಒಂದು ಮೆಮೋರಿಯಲ್ ಎಲ್ಲಿದೆ ಅಂದರೆ ಚೈತ್ಯ ಭೂಮಿ ಅಂತ ಕರಿತೀವಿ. ಇಟ್ ಈಸ್ ಎ ಬುದ್ಧಿಸ್ಟ್ ಚೈತ್ಯ ಅಂಡ್ ಕ್ರೀಮೇಷನ್ ಪ್ಲೇಸ್ ಆಫ್ ಡಾಕ್ಟರ್ BR ಅಂಬೇಡ್ಕರ್, ದ ಚೀಫ್ ಆರ್ಕಿಟೆಕ್ಟ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಭಾರತ ಸಂವಿಧಾನದ ಕರ್ತೃ ಅಂತ ಕರಿತೀವಿ. ಎಲ್ಲಿದೆ ಇದೆ ಅಂದರೆ ಮುಂಬೈನ ದಾದರ್ ಚೌಪಟ್ಟಿ ಬೀಚ್ ಹತ್ರ ಇದೆ, ನೆನ್ಪಿಡ್ಬೇಕಾಗ. 19ನೇ ಪ್ರಶ್ನೆ, ಸಾಗರೋತ್ತರ ಮತದಾರರು ಸಹ ಮತ ಚಲಾಯಿಸಲು ETBPS ವ್ಯವಸ್ಥೆಯನ್ನು ತರಲು ಭಾರತದ ಚುನಾವಣಾ ಆಯೋಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಪ್ಲಾನ್ ಮಾಡ್ತಾ ಇದೆ, ಯೋಜಿಸ್ತಾ ಇದೆ. ಹಾಗಾದ್ರೆ ಏನಿದು ETBPS? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈಸ್ ಪ್ಲಾನಿಂಗ್ ಟು ಬ್ರಿಂಗ್ ದ ETBPS ಸಿಸ್ಟಮ್ ಸೊ ದಟ್ ಓವರ್ಸೀಸ್ ವೋಟರ್ಸ್, ಅಂದ್ರೆ ನಮ್ಮ ಭಾರತೀಯರು ವಿದೇಶದಲ್ಲಿರ್ತಾರಲ್ವ, ಅವರು ವೋಟ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥ ಒಂದು ವ್ಯವಸ್ಥೆ ETBPS ಆಗುತ್ತೆ. ಅಂದ್ರೆ ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಮಿಟೆಡ್ ಪೋಸ್ಟಲ್ ಬ್ಯಾಲೆಟ್ ಸಿಸ್ಟಮ್ ETBPS ಅಲ್ವಾ. ಈಗೇನಾಗುತ್ತೆ, ಈಗ ಚುನಾವಣಾ ಕರ್ತವ್ಯದಲ್ಲಿರ್ತಕ್ಕಂಥವ್ರು ಪೋಸ್ಟಲ್ ಬ್ಯಾಲೆಟ್ ಮುಖಾಂತರ ಒಂದು ಮತವನ್ನು ಚಲಾವಣೆಯನ್ನು ಮಾಡ್ಬೋದು. ಆದರೆ ಫಾರಿನ್ನಲ್ಲಿ ಇರ್ತಕ್ಕಂಥ ಭಾರತೀಯರು ಯಾವ ರೀತಿಯಾಗಿ ಇಲ್ಲಿಗೆ ಬಂದು ಒಂದು ವೋಟ್ ಹಾಕ್ಬೇಕಾಗ್ತಾ ಇತ್ತಲ್ವ. ಸೊ ಆ ಒಂದು ಏನು ಪ್ರಾಬ್ಲಮ್ ಇತ್ತು ಅದನ್ನು ಈಗ ಹೋಗಲಾಡಿಸ್ತಾ ಇದೆ ನಮ್ಮ ECI ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಮಿಟೆಡ್ ಪೋಸ್ಟಲ್ ಬ್ಯಾಲೆಟ್ ಸಿಸ್ಟಮ್ ETPBS. ಓಕೆ, ET ಪೋಸ್ಟಲ್ ಬ್ಯಾಲೆಟ್ ಸಿಸ್ಟಮ್. ಆ್ಯಕ್ಚುಲಿ ಇದು ETBPS PBS ಆಗಬೇಕಾಗಿತ್ತು, ಇಲ್ಲಿ ಸಾರಿ ETBPS ಆಗಿದೆ, ಕರೆಕ್ಷನ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಮಿಟೆಡ್ ಪೋಸ್ಟಲ್ ಬ್ಯಾಲೆಟ್ ಸಿಸ್ಟಮ್ ETPBS. ಓಕೆ, ಇದು ಯಾರಿಗೆ ಅಂದರೆ ಸಾಗರೋತ್ತರ ಅಂದರೆ ಫಾರಿನ್ನಲ್ಲಿರ್ತಕ್ಕಂಥವ್ರಿಗೆ ಓಟನ್ನು ಮಾಡೋದಕ್ಕೆ ಒಂದು ಅನುಕೂಲವನ್ನು ಮಾಡಿಕೊಡ್ತಕ್ಕಂಥ ಸಿಸ್ಟಮು ಇನ್ನೂ ತಂದಿಲ್ಲ, ತರಬೇಕಂತ ಒಂದು ಪ್ಲಾನಲ್ಲಿದೆ. ಓಕೆ, 20ನೇ ಪ್ರಶ್ನೆ ಮತ್ತು ಡಿಸೆಂಬರ್ 2020 ವೀಕ್ 1ನ ಕೊನೆಯ ಪ್ರಶ್ನೆ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಇವತ್ತು ನೋಡಿದ್ದೀವಿ. ಹಾಗಾದರೆ ಕೊನೆಯ ಪ್ರಶ್ನೆ ಏನಿದೆ, ಕ್ವಶನ್ ನಂಬರ್ 20, ಕರ್ನಾಟಕದ ಉನ್ನತ ಶಿಕ್ಷಣದಲ್ಲಿ ಇತ್ತೀಚೆಗೆ ಜಾರಿಗೆ ತಂದಿರುವ ಕಲಿಕಾ ನಿರ್ವಹಣಾ ವ್ಯವಸ್ಥೆ, ಇದರ ಉದ್ದೇಶವೇನು? ವಾಟ್ ಇಸ್ ದ ಯೂಸ್ ಆಫ್ ದ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ LMS ವಿಚ್ ಹ್ಯಾಸ್ ಬಿನ್ ರೀಸೆಂಟ್ಲಿ ಲಾಂಚ್ಡ್ ಇನ್ ಕರ್ನಾಟಕ? ಅಂದರೆ ಇದರ ಉದ್ದೇಶ ನೋಡಿ, ಸರ್ಕಾರದ ಪದವಿ, ಇಂಜಿನಿಯರಿಂಗು, ಡಿಪ್ಲೊಮಾ ಕಾಲೇಜುಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸಲು ನೂತನ ಕಲಿಕಾ ನಿರ್ವಹಣಾ ವ್ಯವಸ್ಥೆ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಚಾಲನೆಯನ್ನು ನೀಡಿದ್ದಾರೆ. ಡಿಗ್ರಿ ಕಾಲೇಜಿಗೆ ಸ್ಮಾರ್ಟ್ ವ್ಯವಸ್ಥೆ, ಕರ್ನಾಟಕ ಕಲಿಕಾ ವ್ಯವಸ್ಥೆಗೆ CM ಯಡಿಯೂರಪ್ಪ ಚಾಲನೆ. ಓಕೆ, ಇದರಿಂದ ಏನಾಗುತ್ತೆ, ಒಂದು ಪೋರ್ಟಲ್ ಕೊಡ್ತಾರೆ. ಇಲ್ಲಿ ನೋಡಿ, ಕರ್ನಾಟಕ LMS ಪೋರ್ಟಲ್, ಅದರಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ಒಂದು ಯೂಸರ್ ID ಪಾಸ್ವರ್ಡ್ ಕೊಡ್ತಾರೆ, ಲಾಗಿನ್ ಆಗಬೇಕು. ಅಲ್ಲಿ ಕರ್ನಾಟಕದ ವಿವಿಧ ಒಂದು ಅಧ್ಯಾಪಕರು ತಯಾರಿಸಿರ್ತಕ್ಕಂಥ ಒಂದು ವಿಡಿಯೋ ಲೆಕ್ಚರ್ಸ್ ಅಲ್ಲಿರ್ತವೆ, ಹೋಗಿ ನೋಡ್ಬೋದು. ಸೊ ಆ ಒಂದು ಯೂಸರ್ ID ಪಾಸ್ವರ್ಡ್ ನಿಮಗೆ ಬೇಕಾಗುತ್ತೆ. ಇತ್ತೀಚೆಗೆ ಇದನ್ನು ಲಾಂಚ್ ಮಾಡಿದ್ದಾರೆ. ಸೊ ಪಾಸ್ವರ್ಡ್ ಯೂಸರ್ ನೇಮನ್ನು ಕೊಡ್ತಕ್ಕಂಥ ಒಂದು ಪ್ರೋಸೆಸ್ ಕೂಡ ಈಗ ನಡೀತಾ ಇದೆ. ಸೊ ಇಷ್ಟು ಈ ಒಂದು ಡಿಸೆಂಬರ್ 2020 ವೀಕ್ 1ನಲ್ಲಿ ನಾವು ಕಲಿತೀವಿ. ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಿದ್ವು. ಸೊ ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಿಗೆ ಭಾಳ ಯೂಸ್ ಆಗ್ತಕ್ಕಂಥ ಒಂದು ಡಿಸ್ಕಷನ್ ಆಗಿತ್ತು ಇವತ್ತಿನ ವಿಡಿಯೋ. ಸೊ ಹೀಗೆ ಡಿಸೆಂಬರ್ 2020 ವೀಕ್ 1ನಲ್ಲಿ 20 ಪ್ರಮುಖ ಪ್ರಶ್ನೆಗಳನ್ನು ನೋಡಿದ್ವಿ. ಇದೇ ರೀತಿಯಾಗಿ ವೀಕ್ 2, ವೀಕ್ 3, ವೀಕ್ 4ನ ಪ್ರಶ್ನೆಗಳನ್ನು ಕೂಡ ನೋಡ್ತಾ ಹೋಗೋಣ. ಓಕೆ, ಸೊ ಯಾರು ಇಂದಿನ ಒಂದು ಕರೆಂಟ್ ಇವೆಂಟ್ಸ್ ಗ್ಲಾನ್ಸ್ ವಿಡಿಯೋಸ್ ಇದೆ ಅವ್ರು ನೋಡಿಲ್ವೋ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಮತ್ತು ಈ ಒಂದು ಐಕಾನಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ನೋಡ್ಬೋದು. ಓಕೆ, ಹೀಗೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಥ್ಯಾಂಕ್ ಯು. ಸೊ ಇನ್ನೊಮ್ಮೆ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಸೊ ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.